ಒಡೆದು ಸಾಯಿಸ್ತಿದ್ರು. ಬಹಳ ಭಯಂಕರ. ನಮ್ಮ ದೇಶದಲ್ಲಿ ನೋಡ್ಬೇಕಾದ್ರೆ ಈ ಗಂಡ ಸತ್ತು ಬಿಟ್ರೆ ಹೆಣ್ತಿನ ಕೂಡ ಏನು ಬಿಡ್ತಾರೆ, ಬೆಂಕಿಯಾಗಿ ಹಾಕಿ ಸಾಯಿಸಿ ಬಿಡ್ತಿದ್ರು, ಜೀವಂತವಾಗಿ ಊಣಿ ಬಿಡ್ತಿದ್ರು ಪ್ರಿಯರೇ. ಉತ್ತರ ಪ್ರದೇಶದಾಗ ಈಗೂ ಕೆಲವು ಕಡೆ ಗೊತ್ತಿರ್ಲಾರ್ದಂಗೆ ಮಾಡ್ತಾರ ಪ್ರಿಯರೇ, ಅದನ್ನು ಸ್ಟಾಪ್ ಮಾಡ್ಯಾರ. ಆದ್ರೆ ಈಗ ಅದೇ ಪದ್ಧತಿ ತರ್ಬೇಕಂತ ನಿಂತ್ಕೊಂಡಾರ ಕೆಲವರು. ಆದ್ರೆ ದೇವರು ಅದನ್ನೆಲ್ಲ ಏನ್ ಮಾಡ್ತಾನೆ, ಸ್ಟಾಪ್ ಮಾಡ್ತಾನೆ. ಎಲ್ಲ ಗಟ್ಟಿದ್ದು ಮನುಷ್ಯ. ಹಲ್ಲೆಲೂಯ. ಪ್ರಪಂಚ ಆಳಿದ ನೆಬೂಕದ್ನೆಚ್ಚರನೇ ಹುಲ್ಲು ಮೇಯಂಗ ಮಾಡಿದ ಮಹಾದೇವರು ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಸಂಬಂಧಪಟ್ಟ ಆಳುವಂತವ್ರನ್ನ ಏನಾದರೂ ಮಾಡ್ಬೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಅದೇ ಯೇಸು ಸ್ವಾಮಿ ಯಾವ ಕುಲದ ದೇವರಲ್ಲ, ಯಾವ ಮತದ ದೇವರಲ್ಲ. ಯೇಸು ಅಂದ್ರೆ ರಕ್ಷಕ, ಕ್ರಿಸ್ತ ಅಂದ್ರೆ ಅಭಿಷಕ್ತ. ನೀನು ಈ ಲೋಕದಲ್ಲಿ ಕಷ್ಟದಿಂದ ರಕ್ಷಿಸಲ್ಪಡಬೇಕಾ, ಬಾಧೆಯಿಂದ ರಕ್ಷಿಸಲ್ಪಡಬೇಕಾ, ಅಥವಾ ಬಡತನದಿಂದ ರಕ್ಷಿಸಲ್ಪಡಬೇಕಾ, ರೋಗದಿಂದ ರಕ್ಷಿಸಲ್ಪಡಬೇಕಾ, ಆತನ ನೀನು ನಂಬಬೇಕು. ಪ್ರೈಸ್ ದಿ ಲಾರ್ಡ್. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿದೆ. ಏನಂದ್ರೆ 2ನೇ ಅಧ್ಯಾಯದಲ್ಲಿ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಏನಾಗಿದ್ದಾರೆ, ಪಾಪ ಮಾಡಿ. 3ನೇ ಅಧ್ಯಾಯದಲ್ಲಿ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಏನ್ ಮಾಡಿದ್ದಾರೆ, ಅವರು ಒಂದಗೆ ಹೋಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಯಾರು ಯೇಸುವನ್ನು ನಂಬುತ್ತಾರೋ, ಯಾರು ಯೇಸು ಕ್ರಿಸ್ತ ಮಹಾಪ್ರಭುಗಳಲ್ಲಿ ವಿಶ್ವಾಸ ಇಡುತ್ತಾರೋ ಅವರಿಗೆ ಅವರೊಳಗೆ ನೀತಿ ಪ್ರವೇಶ ಮಾಡುತ್ತಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಆ ಸಮಾಧಾನ ಕರ್ತನೆ ಯಾರು ಗೊತ್ತಾ? ಯಾವ ದೇವರಿಲ್ಲ, ಒಬ್ಬೇ ದೇವರು. ಅವ್ರು ಯಾರು? ಯೇಸು ಕ್ರಿಸ್ತ ಮಹಾಪ್ರಭುಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವಲೋಕಕ್ಕೆ ಹೋಗ್ಬೇಕಾದ್ರೆ ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದವರಿಗೆ ದೇವಲೋಕದ ವಿಷಯ ಗೊತ್ತು. ದೇವಲೋಕಕ್ಕೆ ಹೋಗ್ಬೇಕಾದ್ರೆ ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದು ಭೂಲೋಕದಿಂದ ದೇವಲೋಕಕ್ಕೆ ಯಾರು ಯಾರು ಹೋಗ್ಯಾರೋ ಅವ್ರಿಗೆ ಮಾತ್ರ ಗೊತ್ತು. ಅವ್ರು ಹಿಡ್ಕೊಂಡ್ರೆ ನಾವು ದೇವಲೋಕಕ್ಕೆ ಹೋಗ್ತೀವಿ. ದೇವಲೋಕದ ವಿಷಯನ ಗೊತ್ತಿಲ್ಲದವ್ರು ದೇವಲೋಕಕ್ಕೆ ಸೇರ್ಸಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಂದು ನಾಯಿ ಇರುತ್ತೆ ಪ್ರಿಯರೇ, ಕೂಡಿ ಆಡುತ್ತೆ, ಎರಡು ಜೊತೆಯಾಗಿರ್ತವೆ. ಆದರೆ ಅನ್ನ ಹಾಕೋ ಹೊತ್ನಾಗ ಏನ್ ಮಾಡುತ್ತದೆ, ಬಾ ಕಲ್ತ ಆಡ್ತಿರ್ತದಲ್ಲ, ಕಲ್ತ ಜೊತೆಗೆ ಓಡ್ತಿರ್ತಾವಲ್ಲ, ಅದೇ ಊಟ ಮಾಡೋ ಹೊತ್ನಾಗ ಕರ್ಕೊಂಡು ಊಟ ಮಾಡುತ್ತದ. ಮಾಡುತ್ತಮ್ಮ ನೋಡ್ರಿ ನೀವು, ಮಾಡುತ್ತದೆ. ಏನ್ ಮಾಡ್ತದ, ಏನ್ ಮಾಡುತ್ತೆ, ಏನ್ ಮಾಡುತ್ತೆ, ಏನ್ ಮಾಡುತ್ತಪ್ಪ ಮಲಯ, ಗುದ್ದಾಡುತ್ತೆ. ಇವತ್ತು ಮಾನವರಾದ್ರೂ ಕೂಡ ಕೆಲಸ ಮಾಡೋ ಹೊತ್ತಾಗ ಬರ್ರಿ ಕೊಲೆಲ್ಲ, ಮಾತೆಲ್ಲ, ಬೇದೆಲ್ಲ, ಬಾವೆಲ್ಲ ಬರ್ರಿ ನೀರಡಿಕೆ ಆಗಿತ್ತ. ಅಲ್ಲಪ್ಪ ನಾವ್ ಹೆಂಗ್ ಕೊಡಬೇಕು ಮರಯ್ಯ, ಊರ್ ಕಡೆ ಇದ್ದವರು ಹೆಂಗ್ ಕೊಡ್ಬೇಕು, ನಾವ್ ನೀರ್ ಹೆಂಗ್ ಕುಡಿತೀರಿ? ಅಯ್ಯೋ ಮರ ಅದ್ರಾಗೇನಿದ್ದಪ್ಪ, ನೀರಿಗೇನಿದೆ ಅಂತ ಮನುಷ್ಯನ. ನಿನ್ನ ದೇಹಕ್ಕೆ ಒಯ್ದ್ರೆ ರಕ್ತ, ನನಗೆ ದೇಹಕ್ಕೆ ಒಯ್ದ್ರೆ ರಕ್ತ, ಅದ್ರಾಗೆಲ್ಲ ಕೆಂಪಾಗಿರುತ್ತೆ, ಅದೇನು ಬದ್ಲಿರ್ತಾನೆ ಅದ್ರಾಗೇನು. ಯಾಕಂದ್ರೆ ಹಸಿವಾದಾಗ ಏನ್ ಬೇಕು, ಊಟ ಬೇಕು. ಅವಾಗ ಭೇದ ಭಿನ್ನಾಭಿಪ್ರಾಯ ಎಲ್ಲ. ನೀರಡಿಕೆ ಆದಾಗ ನೀರು ಬೇಕಿಲ್ಲ, ಸತ್ತೋಗಿ ಬಿಡ್ತಾರೆ, ತ್ರಾಸ ಆಗ್ತದೆ. ಅದಕ್ಕೋಸ್ಕರ ಅವಾಗ ನೀರು ಬೇಕು, ಅವಾಗ ಬೇಕಾಗಿಲ್ಲ. ಯಾವಾಗ ಸ್ವಲ್ಪ ಗಂಡ ಅದರಿಂದ ಭಿನ್ನಾಭಿಪ್ರಾಯ ಸ್ವಲ್ಪ ಹೊರಗೆ ಬಂದ್ಗಳೇ, ಸ್ವಲ್ಪ ದೂರ ನಿಂದ್ರಪ್ಪ, ಏನ್ ಅಷ್ಟು ಹತ್ರಕ್ಕೆ ಬರ್ತಿಲ್ಲ, ಸ್ವಲ್ಪ ದೂರ ನಿಂದ್ರ. ಇದೇನ್ರಿ ಅದು? ನಾಯಿ ಬುದ್ಧಿ. ಮನುಷ್ಯನಿಗೆ ಬರ್ಬೋದಾ? ಮನುಷ್ಯನಿಗೆ ಬರ್ಬೋದಾ? ಅರ್ಥ ಮಾಡಿಕೆರೆ ಪ್ರಿಯರೇ, ನಿನ್ನಂತೆ ನರನಾಗಿರುವ ಯಾವ ಮನುಷ್ಯನನ್ನು ಕೀಳಾಗಿ ಕಂಡ್ರೆ ಸೃಷ್ಟಿಕರ್ತನ ಪ್ರತಿಬಿಂಬಕ್ಕೆ, ಪ್ರತಿರೂಪಕ್ಕೆ ನೀನೇನು ಮಾಡಿದಂಗ, ಅವಮಾನ ಮಾಡಿದಂಗ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿನ್ನೆ ಟಿವಿಯಲ್ಲಿ ಒಂದು ನ್ಯೂಸ್ ನೋಡಿಬಿಟ್ಟಿವ್ರಿ. ಏನು ಗೊತ್ತಾ? 11 ಮಂದಿ ಸೋತು ಬಿಟ್ರು. ಮಾರಮ್ಮ ಅಡಿಗೆಯೊಳಗೆ ವಿಷ ಹಾಕ್ಯಾರಂತ ಪ್ರಿಯರೇ. ಅವರು ಭಕ್ತರು, ಇವರು ಭಕ್ತರು. ಭಕ್ತರಿಗೆ ದುರ್ಬುದ್ಧಿ ಯಾಕೆ ಬಂತು? ಭಕ್ತರಿಗೆ ದುರ್ಬುದ್ಧಿ ಬರ್ಬೇಕಾದ್ರೆ ಕಾರಣ ಏನ ಅರ್ಥ ಮಾಡಿಕಿರ ಪ್ರಿಯವಾದವರೇ. ಏಸಪ್ಪ ದುರ್ಬುದ್ಧಿಯನ್ನು ಹೋಗಲಾಡಿಸುವ ದೇವರು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ನಾಯಿ ಸ್ವಭಾವ ಇದೆ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಕುದುರೆ ಸ್ವಭಾವ ಇದೆ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಏನಿದೆ, ಪಶು ಸ್ವಭಾವ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಕಟ್ಟೆ ಸ್ವಭಾವ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಏನಿದೆ, ಹಾವಿನ ಸ್ವಭಾವ ಇದೆ.
ಒಂದು ವೇಳೆ ನೀನು ಆ ಪ್ರಕಾರವಾಗಿ ಮಾಡ್ತಾ ಇದ್ನಪ್ಪ, ನೀನು ಪ್ರಾಣಿಗೆ ಸಂಬಂಧಪಟ್ಟ ವ್ಯಕ್ತಿ ಅಂತ ಅರ್ಥ. ನೀನು ದೇವರ ಕುಮಾರನ ಅಥವಾ ನೀನು ಮಾನವನ? ನೀನು ಮಾನವನಾದರೆ ಭೇದ ಮಾಡಬಾರ್ದು. ಎಲ್ಲ ಗಡ್ಡಿ ತಗೊಳ್ಸೋಣ ಅನ್ಕಂಡು ಬಂದು ಏನಪ್ಪ ಇವ್ರು ಹಿಂಗೆ ಹೇಳ್ತಾರೆ ಅಂತ ತಿಳ್ಕೊಂಡು, ನಮ್ಮ ತಾತ ಇವೆಲ್ಲ ಸಂಪ್ರದಾಯ ಬಂದೈತೆ. ಅವರು ಸಂಪ್ರದಾಯ ಮಾಡಿ ಮಾಡಿ ಎಲ್ಲಿಗೆ ಹೋಗಿರೋರು? ಅವ್ರ ದೇಹ ಸುಡುಗಡೆಗೈತೆ, ಅವ್ರ ಆತ್ಮಗಳಲ್ಲಿ ನರಕದಾಗಿದೆವು. ಅವ್ರ ದೇಹ ಎಲ್ಲಿದೆ? ಸುಡುಗಡೆಗೈತೆ. ಅವ್ರ ಆತ್ಮಗಳು ಎಲ್ಲಿದ್ದಾವ? ನರಕದಾಗಿದ್ದೇವ. ಭೇದ ಮಾಡೋದ್ರಲ್ಲಿಲ್ಲ. ಅದು ಹೆಂಗಂದ್ರೆ ನೋಡ್ರಿ, ಆದಿಕಾಂಡದಲ್ಲಿ ದೇವರು ಹೇಳ್ತಾನ, ನನ್ನ ಸ್ವರೂಪದಲ್ಲಿ ಮಾನವರನ್ನ ಉಂಟು ಮಾಡೋಣ. ಅಂದ್ರೆ ದೇವರು ತನ್ನ ರೂಪದಲ್ಲಿ ಮಾನವನ ಉಂಟು ಮಾಡ್ಯಾನಂತ. ಆರಂಭದಾಗ ಇಬ್ಬರನ್ನ ಉಂಟು ಮಾಡಿದ್ಮೇಲೆ ಅದೇ ಸಂತಾನ ನಾವೀಗ ಇರೋರಲ್ಲ. ಕೋಣ ಹಿಡಿಬೇಕಂದ್ರೆ ಕುಲ ಮಾಡಿಲ್ಲ ಹೊರತು ಭೇದ ಮಾಡೋದಕ್ಕಾಗಿ ಮಾಡಿಲ್ಲ ಪ್ರಿಯರೇ. ಭೇದ ಮಾಡೋದಕ್ಕಾಗಿ ಮಾಡಿಲ್ಲ, ಕೋಣ ಹಿಡಿಬೇಕಂತ ಮಾಡ್ಯಾರ ಕುಲ. ಈ ಪ್ರಕಾರವಾಗಿ ಮಾನವನು ಕೆಟ್ಟು ಹೋಗಿರ್ಬೇಕಾದ್ರೆ, ಅವನ ಸ್ವಭಾವ ಕೆಟ್ಟು ಹೋಗಿರ್ಬೇಕಾದ್ರೆ, ಅವನು ನಾನಾ ವಿಧದಲ್ಲಿ ನೋವಿನಲ್ಲಿ ಬಾಧೆಯಲ್ಲಿ ಇರಬೇಕಾದ್ರೆ, ಆ ದೇವಾದ ದೇವರು ಆ ಒಂದು ಮಾನವನ ವ್ಯವಸ್ಥೆಯನ್ನ, ಅಸಮಾಧಾನವನ್ನು ತೆಗೆದು ಹಾಕುವುದಕ್ಕಾಗಿ ಕುಟುಂಬದಲ್ಲಿ ಪ್ರವೇಶ ಮಾಡಿದ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್, ಹಲ್ಲೆಲೂಯ. ಪ್ರಥಮವಾಗಿ ಏನ್ ಗೊತ್ತಾ, ಏಸಪ್ಪ ಏನ್ ಮಾಡಿದ್ರು? ಪ್ರಥಮವಾಗಿ ನೋಡ್ರಿ, ಆದಿ ಕಾಲದಲ್ಲೇ ಆದಾಮ ಒಳಗೆ ಏನ್ ಮಾಡಿದ? ದೇವರು ಮದುವೆ ಮಾಡಿದ, ಜೊತೆ ಮಾಡಿದ. ಅದೇ ಪ್ರಕಾರವಾಗಿ ಏಸಪ್ಪ ಕೂಡ ಆರಂಭ ಮಾಡುವಂತ ಸಮಯದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡ್ರಿ, ಮದುವೆ ಕಾರ್ಯಕ್ರಮದೊಳಗೆ ಪ್ರವೇಶ ಮಾಡ್ತಾನ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಅದ್ಭುತ ಏನಂದ್ರೆ, ಸೃಷ್ಟಿಕರ್ತನಾದ ದೇವರು, ಅನೇಕ ಲೋಕಗಳನ್ನು ಉಂಟು ಮಾಡಿದ ದೇವರು ತನ್ನ ಸಿಂಹಾಸನವನ್ನು ಬಿಟ್ಟು ಕೇವಲ ಅಲ್ಪನಾಗಿರುವಂತ ಮಾನವನ ರೂಪದಲ್ಲಿ ಬರೋದಂದ್ರೆ ಸಾಮಾನ್ಯವಾಗಿರುವಂತ ದೀನತೆ ಅಲ್ಲ ಪ್ರಿಯರೇ. ಸಾಮಾನ್ಯವಾಗಿರುವಂತ ತಗ್ಗಿಸ್ಕೊಳ್ಳಿಕ್ಕೆ ಅಲ್ಲ. ಯಾರೋ ಒಬ್ಬರು ಲೀಡರ್ ಆಗಿರ್ತಾರ, ಯಾರೋ ಒಬ್ಬರು ಅಧ್ಯಕ್ಷ ಆಗಿರ್ತಾರ, 2.5 ವರ್ಷ ನೋಟ್ನಾಗ ಬರ್ಸ್ಕೊಂಡಿರ್ತಾರ. ಅದ್ರ ಬಿಟ್ಟು ಕೊಡ್ಬೇಕಾದ್ರೆ 2 ಲಕ್ಷ ಕೊಟ್ಟರೆ ಬಿಟ್ಟು ಕೊಡ್ತೀವಿ, ಇಲ್ಲದ್ರೆ ಇಲ್ಲ ಅಂತಾರ. ಅವ್ರು ಜಗ್ಗಿ ಕಳ್ಕೊಂಡಿನಪ್ಪ ನಾನು, ಇಲ್ಲ ನಾನೇ ಮಾಡ್ತೀನಿ, ಹೌದಾ? ಆದರೆ ಆ ಸೃಷ್ಟಿಕರ್ತನ ದೇವರು, ನೀನು ನಾನು ರಕ್ಷಣೆ ಹೊಂದಬೇಕು, ನಾನಿರುವಲ್ಲಿ ನನ್ನ ಮಕ್ಕಳು ಇರಬೇಕು ಅಂತ ತಿಳ್ಕೊಂಡು, ನಾವು ನರಮಾಂಸಧಾರಿಗಳಾಗಿರುವುದರಿಂದ ಆ ಸೃಷ್ಟಿಕರ್ತನಾದ ದೇವರು ನಮ್ಮಂತೆಯೇ ಆದ ನಮ್ಮನ್ನು ರಕ್ಷಿಸಲು. ಎಲ್ಲ ಗಟ್ಟಿಗೆ ಪಡಿಸೋಣ. ಹಲ್ಲೆಲೂಯಾ. ಇವತ್ತು ನಾವು ಈ ಕಡೆ ನೋಡಿ ಕೆಟ್ಟೋಗ್ಬಿಟ್ಟಿವಿ, ಮ್ಯಾಲೆ ನೋಡಿದ್ರೆ ನಾವು ಕೆಡಂಗಿಲ್ಲ. ಪ್ರೈಸ್ ದಿ ಲಾರ್ಡ್. ಮ್ಯಾಲೆಗಳ ಕೈಗಳ ಎತ್ತಿ ನಾವು ನಿಮ್ಮ ಹೊಲಗಳಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡ್ರಿ, ದಿನ ಪ್ರಾರ್ಥನೆ ಮಾಡಿ. ಮುಂಜಾನೆ ಸಾಯಂಕಾಲ ನಿಮಗೆ ಏನು ಬೇಕು ಆಹಾರ ಆ ಭೂಮಿ ಒದಗಿಸಿಕೊಡುತ್ತಾ ದೇವರು ನಿಮ್ಗೆ ಕೊಡ್ತಾನ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಬರ್ತಾರೆ, ಅಯ್ಯ ಪ್ರಾರ್ಥನೆ ಮಾಡ್ರಿ. ಇವ್ರು ಹೊಲ್ದಾಗ ಹೋಗಿರ್ತಾರ, ಅವಾಗ ನಾವು ಪ್ರಾರ್ಥನೆ ಮಾಡ್ಬೇಕು. ಒಬ್ಬರಲ್ಲ, ಬಹಳ ಮಂದಿ ಫೋನ್ ಮಾಡೋದು ದೇವ್ರು ನಮಗೆ ಸ್ತೋತ್ರವಾಗಲಿ. ಆದ್ರೆ ನೀವು ಹೋಗಿ ಮಾಡಲ್ಲ. ಹೊಲ ಎಲ್ಲ ಅಡ್ಡಾಡಿದ್ರು, ಪಕ್ಕದ ಹೊಲ ಚೆನ್ನಾಗಿರ್ತದೆ, ನಿಮ್ಮ ಹೊಲ ಚೆನ್ನಾಗಿರಂಗಿಲ್ಲ. ಏನು ಮಾಡೋದಪ್ಪ, ಅಯ್ಯರು ಹೇಳಿದ್ರು ತೀರ್ಥ ಹಾಕಿದ್ವಿ ಹಂಗಾಗಿ ಬಿಡ್ತಿ. ಏನು ಮಾಡೋಕು, ಏನು ಮಾಡ? ಪ್ರಾರ್ಥನೆ ಮಾಡಿಯಾ? ನೀನು ಪ್ರಾರ್ಥನೆ ಮಾಡಿಯಾ? ಅಯ್ಯರು ಮಾಡ್ಬೇಕಂತ ನೀನು ಮಾಡೋದು ಬೇಡ. ಅಯ್ಯರ ಊಟ ಕೊಟ್ಟೆ ಊಟ ಮಾಡ್ರಿ, ನೀವು ಊಟ ಮಾಡ್ಬೇಡ್ರಿ. ಆಗುತ್ತಾ? ನಿನ್ನ ಪ್ರಯಾಸ ನೀನು ಪಡಬೇಕು. ಆಮೇಲೆ ಅಯ್ಯರು ಮಾಡೋದು ಮಾಡ್ತಾರೆ, ಸಾಮಾನ್ಯವಾಗಿ ಅಲ್ಲ. ಯಾಕಂದ್ರೆ ನಿನ್ನ ಸಲುವಾಗಿ ಅವ್ರನ್ನ ನೇಮಕೊಂಡೇನೆ ದೇವ್ರು. ಎಲ್ಲರ ಗಟ್ಟಿ ಚಪ್ಪಲಿಸ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಸಮಾಧಾನ ಕರ್ತನು ಯಾರ ಹೃದಯದಲ್ಲಿ ಬರುತ್ತಾನಂದ್ರೆ, ಯಾರ ಹೃದಯದಲ್ಲಿ ಪ್ರವೇಶ ಮಾಡ್ತಾರಂದ್ರೆ ಅವರಿಗೆಲ್ಲ ಏನಾಗುತ್ತೆ? ಸಮಾಧಾನ ಬರುತ್ತೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ಸಮಾಧಾನ ಕರ್ತನ ವಿಷಯ ದೇವದೂತರು ಏನ್ ಮಾಡಿದ್ರಿ? ತಿಳಿಸಿದ್ರು. ಏನಂತ? ಭಯ ಪಡಬೇಡಿರಿ, ನಿಮ್ಮನ್ನು ರಕ್ಷಿಸಲು ರಕ್ಷಕನು ಹುಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ರಕ್ಷಕನ ನಂಬಿದ್ರೆ ನಿಮ್ಗೆ ಕೊರತೆನೇ ಇಲ್ಲ. ಅದಕ್ಕೆ ದೇವರೊಂದು ಮಾತು ಹೇಳ್ತಾರೆ, ಜ್ಞಾನವಿಲ್ಲದೆ ನನ್ನ ಜನರು ಏನಾಗ್ತಾ ಇದ್ದಾರೆ? ನಾಶವಾಗ್ತಾ ಇದ್ದಾರೆ ಅಂತ. ಕೆಲವರು ಕೇಳ್ತಾರೆ, ಅಯ್ಯ ನಾವು ದೀಕ್ಷಾತನ ತಗೊಂಡಿವಯ್ಯ,
ಮತ್ತು ಹಿಂಗ ನಮ್ಮವರು ಅದೇನೋ ದೇವ್ರು ಮಾಡ್ತಾರಂತ ಮತ್ತು ಅವ್ರಿಗೆ ಬಟ್ಟೆಗಳು ಒಯ್ಬೇಕು, ಅದು ಹೆಂಗೆ ಮಾಡ್ಬೇಕು? ಇನ್ನು ಕೆಲವು ಕೇಳ್ದ ಅಯ್ಯ ಉಡಕ್ಕೆ ಹಾಕ್ಬೇಕಂತ ಮಾಡಿದ್ವಿ, ಹೆಂಗೆ ಮಾಡಬೇಕು? ಇನ್ನು ಕೇಳ್ತಾರೆ, ಇನ್ನು ಕೆಲವ್ರು ಕೇಳ್ತಾರೆ ಅಯ್ಯ ಇವತ್ತು ವಾರ ಬೇಸೈತೆ ಇಲ್ಲ. ಆದಿಕಾಂಡದಲ್ಲಿ ಏಸಪ್ಪ ಸೃಷ್ಟಿ ಮಾಡಿದಾಗ ಬುಧವಾರ ಬೇಸಿಲ್ಲ, ಮಂಗಳವಾರ ಬೇಸೈತೆ, ಶುಕ್ರವಾರ ಬೇಸಿಲ್ಲ, ಶನಿವಾರ ಬೇಸೈತೆ ಅಂತ ಏನನ್ನು ಬರ್ದ ನನ್ನದ್ರಾಗ. ಒಳ್ಳೇದಾಗಲಿ 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 ಅಂತ ಒಳ್ಳೆ ದೇವರು ಹೇಳಿದ್ರೆ ನಾವೇನಂತೀವಿ? ಇದು ಒಳ್ಳೇದೈತು ಕೆಟ್ಟದೈತು, ಒಳ್ಳೇದೈತು ಕೆಟ್ಟದ. ಅಂದ್ರೆ ಈ ಕುದುರೆ ಮೇಲೆ ಒಂದು ಕಾಲು, ಕುದುರೆ ಮೇಲೆ ಒಂದು ಕಾಲ, ಎರಡು ಕುದುರೆ ಮೇಲೆ ಒಂದೊಂದು ಕಾಲು ಇಟ್ಟನಪ್ಪ ಅಂದ್ರೆ ಎರಡು ಹಿಂದನ್ನು ಹೋಗುತ್ತಾ ಮುಂದೊಂದು ಹೋಗುತ್ತಾ. ನಾವು ನೋಡಿದ್ರೆ ಎಲ್ಲಿ ಬಿಡ್ತೀವಿ? ನಡಬರ್ಕ ಬಿಡುತ್ತೆ. ಒಂದು ಕುದುರೆ ಹಿಡ್ಕೋಲ್ಲ. ಅಲ್ಲಿಲಯ್ಯ, ನಿನ್ನ ಕರೆದಿರುವಂತ ದೇವರು, ಸೃಷ್ಟಿಕರ್ತನಾದ ದೇವರು, ನಿನ್ನಲ್ಲಿ ವಾಸ ಮಾಡುವಂತ ದೇವರು, ರಕ್ಷಕನಾಗಿರುವಂತ ದೇವರು, ನಿನ್ನನ್ನ ಸಕಲ ಸಮೃದ್ಧಿಯಿಂದ ತುಂಬಿಸುವ ದೇವರು, ನಿನ್ನ ಕರೆದು ನಿನ್ನನ್ನು ಆಶೀರ್ವದಿಸಿ ಸಕಲ ವಿಧದಲ್ಲಿ ಸುಭಿಕ್ಷಿತ ಕೊಡುವ ಶಕ್ತಿಶಾಲಿಯಾದ ದೇವರು. ಬೇಸಲ್ಲ. ಹಲ್ಲೆಲೂಯಾ. ದೇವರೊಂದಿಗೆ ನೀವಿದ್ರೆ ದೇವರು ನಿಮ್ಮೊಂದಿಗೆ ಇರ್ತಾನೆ, ಸಮಾಧಾನ ಇರ್ತದೆ. ದೇವರೊಂದಿಗೆ ಇರಲಾರ್ದತ್ನಾಗ ಅಸಮಾಧಾನ ಪ್ರಾಪ್ತಿ ಆಗದು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಭೂಮಿ ಆಕಾಶ ಉಂಟು ಮಾಡಿದ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳು. ಆತನಿಂದ ಯಾವುದು ಉಂಟಾಗಿಲ್ಲ, ಆತನಿಗೋಸ್ಕರವಾಗಿ ಉಂಟು ಮಾಡಿದಂತೆ ಕೊಲೆಸಿದವರಿಗೆ ಬರೆದ ಪತ್ರಿಕೆ ಎಲ್ಲ ನೋಡ್ತೀವಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಆ ದೇವಾದಿ ದೇವರು ನರಮನುಷ್ಯನಾಗಿ ಕುಟುಂಬದಲ್ಲಿ ಪ್ರವೇಶ ಮಾಡಿದ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಮರಿಯಮ್ಮ ತಾಯಿ ಗರ್ಭಿಣಿ ಆಗ್ಯಾಳ. ಅದಕ್ಕಿಂತ ಮುಂಚಕ ದೇವರು ಏನ್ ಮಾಡಿದಾನೆ? ದೇವದೂತನ ಕಳಿಸಿದ್ದಾನೆ. ಕಳಿಸಿ ಏನಂತ ಹೇಳಿದ? ಭೂಮಿ ಎಲ್ಲ ತಿರುಗಾಡಿದ ದೇವರು. ಯಾರು ಏನ್ ಕಾಣಲಿಲ್ಲ? ಭಕ್ತಿಯುಳ್ಳವರು ಕಾಣಲಿಲ್ಲ. ಆ ಕಾಲದಲ್ಲಿ ಭಕ್ತಿಯನ್ನ ಸಂಪಾದನೆ ಮಾಡಿಕೊಂಡಿರುವಂತ ಸ್ತ್ರೀ ಯಾರು? ಮರಿಯಮ್ಮ. ಪ್ರೈಸ್ ದಿ ಲಾರ್ಡ್. ಪವಿತ್ರವಾದ ಸ್ತ್ರೀ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಸ್ತ್ರೀಯ ಭಕ್ತಿಯನ್ನ, ವಿಶ್ವಾಸವನ್ನ ನೋಡಿ ಆಕೆ ಕನ್ನಿಕೆಯಾಗಿದ್ದಾಳೆ. ಇನ್ನೊಬ್ಬರಿಗೆ ನಿಶ್ಚಯ ಮಾಡಲ್ಪಟ್ಟಿದ್ದಾಳೆ. ಮದುವಿನಾಗಿಲ್ಲ. ಆದರೆ ದೇವದೂತ ಹೇಳ್ತಾನೆ ಏನಂತ ಗೊತ್ತಾ? ಅಮ್ಮ, ಪವಿತ್ರಾತ್ಮ ನಿಮ್ಮ ಮೇಲೆ ಬರುವುದು, ನಿನ್ನ ಮೇಲೆ ಬರುವುದು, ನೀನು ಗರ್ಭಿಣಿಯಾಗಿವಿ. ಯಾಕ? ಲೋಕ ರಕ್ಷಕನು ನಿನ್ನಲ್ಲಿ ಹುಟ್ಟುವನು ಅಂತ ಹೇಳಿದಾಗ ಶಾಕ್ ಹೊಡಿತಾ ಇಲ್ರಿ? ಹೊಡಿತದೇ ಇಲ್ಲ. ಮದುವೆ ಕುಟುಂಬದೊಳಗೆ ಪ್ರವೇಶ ಮಾಡಲಾರ್ದ ಗರ್ಭಿಣಿ ಆದ್ರೆ ಸುಮ್ಮನಿರ್ತಾರ? ಆ ನಿಂದನೆಗಳನ್ನ, ಬಾಧೆಗಳನ್ನು ಎಷ್ಟು ಅನುಭವಿಸಿದ ಆ ತಾಯಿ. ಆದ್ರೆ ಮನೆಯಲ್ಲಿ ಕೂಡ ಆಕೆಯ ಭಕ್ತಿ ಬಲವಾಗಿರುವಂತ ವ್ಯಕ್ತಿ. ಪ್ರೈಸ್ ದಿ ಲಾರ್ಡ್. ಯಜಮಾನ ಅನ್ಕೊಂಡ ನಾನು ಬಿಟ್ಟು ಬಿಡ್ಬೇಕಾಯ್ತು, ಬಿಟ್ಟು ಬಿಡೋಣಪ್ಪ, ಯಾಕಂದ್ರೆ ಆತ ನೀತಿವಂತ ಅಂತ ಗೊತ್ತಾಗ್ಬಿಡಿತಂತ ಬಿಟ್ಟು ಬಿಡ್ಬೇಕಂತ ಪ್ಲಾನ್ ಮಾಡಿದ್ದಂತ. ಅವಾಗ ಅಲ್ಲೇನ್ ಮಾಡಿದ? ದೇವದೂತ ಹೇಳಿದ. ದೇವದೂತ ಹೇಳಿದ. ಹಲ್ಲೆಲೂಯಾ. ಏಸಪ್ಪ ಆಕೆ ಹೊಟ್ಟೆಯಿಂದ ಹೊರಗ ಬರೋವರೆಗೂ ಆಕಿನ ಏನ್ ಮಾಡ್ಲಿಲ್ಲ? ಮುಟ್ಟಲಿಲ್ಲ ಅಂತ. ಪ್ರೈಸ್ ದಿ ಲಾರ್ಡ್. ಏಸಪ್ಪ ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಜನ್ಮ ಪಾಪ ಕರ್ಮ ಪಾಪ ಇಲ್ಲದೆ ಹುಟ್ಟಿದ ವ್ಯಕ್ತಿ ಅಂದ್ರೆ ಆತಬ್ಬ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಇವತ್ತು ಪ್ರಿಯವಾದವರೇ, 33 ವರ್ಷಗಳು ಪ್ರಪಂಚದಲ್ಲಿ ಚರಿತ್ರೆಯಲ್ಲಿ ನೋಡ್ಬೇಕಾದ್ರೆ ಯುದ್ಧನೇ ಇದ್ದಿಲ್ಲ ಅಂತ. 33 ವರ್ಷಗಳು ಯೋಸಫ್ ಈ ಲೋಕಕ್ಕೆ ಭೂಮಿ ಮೇಲೆ ಕಾಲಿಟ್ಟಾಗ. ಎಷ್ಟು ವರ್ಷ ರೀ? 33 ವರ್ಷ ಇದ್ರೆ ಯುದ್ಧನೇ ನಡೆಯಲಿಲ್ಲ ಅಂತ ಪ್ರಪಂಚ ಚರಿತ್ರೆಯಲ್ಲಿ ಹೇಳಲ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ಯಾಕೆ ಗೊತ್ತಾ? ಪ್ರಪಂಚಕ್ಕೆ ಶಾಂತಿಯನ್ನು ತಂದಿರತಕ್ಕಂಥ ಸರ್ವಶಕ್ತಿಯುಳ್ಳ ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯವಾದವರೇ, ಯಾರಾದರೂ ರೋಗಗಳನ್ನ ಸ್ವಸ್ಥ ಮಾಡಿದವರು ಅದರ ಚರಿತ್ರೆಗಳಲ್ಲಿ ನೋಡ್ರಿ ನೀವು. ಯಾರು ಇಲ್ಲ, ಬರೀ ಅವ್ರ ಯುದ್ಧ, ಇವ್ರ ಯುದ್ಧ, ಅವ್ರನ್ನ ಇವ್ರು ಕೊಲ್ಲೋದು, ಇವ್ರನ್ನ ಅವ್ರು ಕೊಲ್ಲೋದು. ಎಂಥ ವಿಚಿತ್ರ ರೀ. ಆಮೇಲೆ ಇವರು ಸತ್ತೋಗೋದು. ಆದರೆ ಏಸಪ್ಪ ಪ್ರಥಮವಾಗಿ ರೋಗದಲ್ಲಿ ಬಿದ್ದಿರುವಂಥವ್ರನ್ನ ಸಂಧಿಸಿದ. ಪ್ರಿಯರೇ, ಇವತ್ತು ಪ್ರತಿಯೊಬ್ಬರ ಕುಟುಂಬದಲ್ಲಿ ಅನೇಕ ವಿಧದಲ್ಲಿ ನೋವುಗಳು, ಬಾಧೆಗಳು, ಅವು ಎಲ್ಲದರಿಂದ ಏಸಪ್ಪ ಬಿಡಿಸಿದಂತ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಏಸಪ್ಪ ಒಂದು ಊರಿಗೆ ಬಂದ್ರೆ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಏನ್ ಮಾಡ್ತದೆ ಅಂತ ಗೊತ್ತಾ? ಹೇಳಿ ಕಳಿಸಿದ್ರಂತ. ಆ ಜಾತಿ, ಆ ಕುಲ, ಆ ಮತ ಅಂತ ಹೇಳಲ್ಲ, ಎಲ್ಲರೂ ಬರ್ತದ್ರಂತ ಅಲ್ಲಿಗೆ. ಪ್ರೈಸ್ ದಿ ಲಾರ್ಡ್.
ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂ. ಪ್ರತ್ಯಕ್ಷವಾಗಿ ಕಾಣುವ ದೇವರಂದ್ರೆ ಯಾರು? ಯೇಸು ಕ್ರಿಸ್ತ ಮಹಾಪ್ರಭುಗಳು ಮಾತ್ರ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿನ್ನ ಮಾಡಿರುವಂಥ ಪಾಪಗಳನ್ನ ಒಪ್ಪಿಕೊಂಡು ಬಿಟ್ಟು ಯೇಸು ಸ್ವಾಮಿಯನ್ನ ನೀನು ನಂಬಿದ್ರೆ ಆವತ್ತೇ ನಿನ್ನಲ್ಲಿ ಏನೋ ನಿಜವಾದ ಕ್ರಿಸ್ಮಸ್. ಪ್ರೈಸ್ ದಿ ಲಾರ್ಡ್. ಅನುಮಾನ ಪಡಬಾರ್ದು. ಇನ್ನೊಂದೇನು ಗೊತ್ತಾ, ಅನೇಕರು ದೀಕ್ಷಾಸ್ನಾನ ಕೊಡ್ತಾರೆ, ಅದ್ರ ಅಭಿಷೇಕ ಮಾಡಲ್ಲ. ದೇವರು ಪವಿತ್ರಾತ್ಮ ಅಭಿಷೇಕ ಮಾಡಬೇಕು, ಎಣ್ಣೆ ಕೊಡಂತ ಹೇಳಿದ್ದಾನೆ. ಆ ಅಭಿಷೇಕ ತೈಲವನ್ನು ತೆಗೆದುಕೊಂಡು ಅಭಿಷೇಕ ಮಾಡಲ್ಪಡುತ್ತೆ. ನಿನಗೆ ಅಭಿಷೇಕ ಮಾಡಿದ್ದು ಸಾಮಾನ್ಯವಾದದಲ್ಲ, ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಇದೆ. ನೀನೇನು ಮಾಡಬೇಕು? ವಿಶ್ವಾಸದಿಂದ ಅದನ್ನೇ ಮಾಡ್ಬೇಕು, ನೀನು ಬಳಸಬೇಕು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಯಾರು ಯೇಸಪ್ಪ ಒಳಗೆ ಬರ್ತಾರಂದ್ರೆ ಅವ್ರಿಗೆ ಅದ್ಭುತ ನಡೀತೆ. ಪ್ರಿಯರೇ, 6ನೇ ಅಧ್ಯಾಯ ಯೆಶಾಯನ ಬರೆದ ಗ್ರಂಥ 9ನೇ ವಚನ. ಅದಕ್ಕೆ ಆತನು, ನೀನು ಈ ಜನರ ಬಳಿಗೆ ಹೋಗಿ, ನೀವು ಕಿವಿಯಾರೆ ಕೇಳಿದರೂ ತಿಳಿಯಬಾರದು, ಕಣ್ಣಾರೆ ಕಂಡರೂ ಗ್ರಹಿಸಬಾರದು ಎಂದು ತಿಳಿಸಿ, ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ಗ್ರಹಿಸಿ ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದದ ಹಾಗೆ ಈ ಜನರ ಹೃದಯಕ್ಕೆ ಬಗ್ಗೆರಿಸಿದೆ. ನೋಡ್ರಿ, ಎಲ್ಲ ಹೃದಯದಲ್ಲಿ ದೇವ್ರ ಕಡೆ ತಿರುಗಲಾರದಂತ ಒಂದು ಸ್ಥಿತಿ ಆಗಿಬಿಟ್ಟದಂತ ಪ್ರಿಯರೇ. ಅದಕ್ಕೋಸ್ಕರವಾಗಿ ಪ್ರಿಯವಾದವರೇ, 9ನೇ ಅಧ್ಯಾಯ 6ನೇ ವಚನದಲ್ಲಿ ಆ ಸೃಷ್ಟಿಕರ್ತನಾದ ದೇವರ ಅದ್ಭುತ ಸ್ವರೂಪನಾದ ದೇವರು ಏನು ಮಾಡಿದ? ಈ ಲೋಕದೊಳಗೆ ಪ್ರವೇಶ ಮಾಡಿದ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ. ವರದ ಮಗನು ನಮಗೆ ದೊರೆತನು, ವರದ ಮಗನು ನಮಗೆ ದೊರೆತನು. ವರ. ಹಲ್ಲೆಲೂಯಾ. ವರ ಅಂದ್ರೇನು? ನಿನಗೆ ಕೊರತೆಯೆಲ್ಲ ನೀಗಿಸುವಂತ ಬಹುಮಾನ. ಪ್ರೈಸ್ ದಿ ಲಾರ್ಡ್. ಯಾರಿಗಾಗಿ ಹುಟ್ಟೇನಮ್ಮ? ನಿನಗಾಗಿ ಹುಟ್ಟೇನ, ನಿನಗಾಗಿ ಹುಟ್ಟೇನ, ನಿನಗಾಗಿ ಹುಟ್ಟೇನ, ನಿನಗಾಗಿ ಹುಟ್ಟೇನ, ನಿಮ್ಮ ಕುಟುಂಬಕ್ಕಾಗಿ ಹುಟ್ಟೇನ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಹಿಂದೂ ಧರ್ಮಶಾಸ್ತ್ರದಲ್ಲಿ ನೋಡ್ಬೇಕಾದ್ರೆ, ಕುಮತಿ ಹರಿತಾಯುತ ಕೌರಹ, ಕುಮಾರನಿಲ್ಲದೆ ಮೋಕ್ಷ ಇಲ್ಲ, ಜೀವ ಇಲ್ಲ, ಸ್ವರ್ಗ ಇಲ್ಲ. ಆ ಕುಮಾರ ಯಾರು? ಇನ್ನು ಕೆಲವರು ಅನ್ಕೊಂಡ್ಬಿಟ್ರೆ ಅವರು ಶರಣ್ ಅನ್ಕೊಂಡ್ಬಿಟ್ರೆ. ಯಾಕೆ ಗೊತ್ತಾ? ಆ ಕುಮಾರನ್ ತೋರಿಸಿದ್ನಪ್ಪ ಅಂದ್ರೆ ಇವ್ರು ನಮ್ಗೆ ಏನು ತರೋದಲ್ಲ, ತರಂಗಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮ ಹೊಟ್ಟೆಯಲ್ಲಿ ಯಾವ ಕುಮಾರ ಹುಡ್ತಾರಪ್ಪ ಅಂದ್ರೆ ಆ ಕುಮಾರ ಮಣ್ಣು ಕೊಟ್ರೆ ನಿಮ್ಗೆ ಮೋಕ್ಷ, ಇಲ್ಲಂದ್ರೆ ಇಲ್ಲ ಅಂತ ಬೋಧನೆ ಮಾಡಿಬಿಟ್ರು ಇವರು. ಹೊಟ್ಟೆ ಬಾಕ್ರು. ಯಾರಿಗೆ ಗಂಡು ಮಕ್ಕಳು ಹುಟ್ಟಿದ್ರೆ ಅವ್ರು ಮೋಕ್ಷ ಅಂತ. ಖಾಲಿ ಉದ್ದು ಮಣ್ಣು ಕೊಟ್ರೆ ಮಗ ಮೋಕ್ಷಪ್ಪ. ಮಗ ಬರ್ಲಾರ್ದು ಹೆಂಗೆ ಊಣಿಡೋದು ಅಂತಾರ ಅನ್ನೋದಲ್ಲ. ಕೇಳಿರಾಗಿಲ್ಲ ನೀವು? ಕೇಳಿಲ್ಲ. ಈ ಕುಮಾರ ಏನ್ ಮಾಡ್ತಾನ? ಅಪ್ಪ ಎಷ್ಟು ಗಳಿಸ್ಯಾನ, ಅಪ್ಪ ಇನ್ಸೂರೆನ್ಸ್ ಮಾಡಿಸ್ಯಾನ, ಸಾಯೋಕ್ಕಿಂತ ಮುಂಚೆ ಎಲ್ಲ ಓಟು ತೆಗಿತಾನ. ಅಪ್ಪ ಸಾಲ ಮಾಡಿದ್ದು ನೋಡಲ್ಲ, ಅಪ್ಪ ಏನು ಗಳಿಸಿಟ್ಟನ ನೋಡ್ತಾನ. ಒಂದ್ ವೇಳೆ ಇನ್ನ ಬದುಕಿರ್ಬೇಕಾದ್ರೆ ನನಗೆ ಬರಲಿ ಕೊಡೋದು ಕೊಟ್ಬಿಡು. ಏನು ಮಾಡ್ತಿ? ನೀನು ದುಡ್ಡು ತಿನ್ಬೇಕಂತಂದಪ್ಪ, ನೀನು ಯಾಕೆ ಹುಟ್ಟಿಸಿ ನಾನು? ಹೌದಲ್ಲ? ಈ ಮಗನಿಗೈತಿ. ಈ ಮಕ್ಕಳು ಏನ್ ಮಾಡ್ತಾರೆ? ಕಣ್ಣೀರು ತರಿಸ್ತಾರೆ. ಈ ಮಕ್ಕಳೇನ್ ಮಾಡ್ತಾರೆ? ಬಾಧೆ ಪಡಿಸ್ತಾರೆ. ಈ ಮಕ್ಕಳು ಏನ್ ಮಾಡ್ತಾರೆ? ನೋವು ಪಡಿಸ್ತಾರೆ. ಇವ್ರು ಹೇಳಿಬಿಟ್ರು ಯಾರು? ಈ ಶರಣರದಲ್ಲ ಅಪ್ರವ್ರು. ಮಗ ಹುಟ್ಟಿದ್ರೆ ಏನೋ ಮೋಕ್ಷ. ಮತ್ತೆ ಕೆಲವರು ಶರಣರಿಗೆ ಮದುವೆ ಆಗಿಲ್ಲ, ಮತ್ತೆ ಅವ್ರಿಗೆ ಮೋಕ್ಷಕ್ಕೆ ಹೋಗಲ್ಲ. ಹೋಗಲ್ಲ ಅಂದ್ರೆ ಅವ್ರಿಗೆ ಬ್ಯಾರೆ ಐತೇನ? ಇಲ್ಲ. ಮತ್ತೆ ಅವ್ರು ಹೇಳಕ್ಕಾದ್ರೆ ಬರ್ತದ. ಅದಕ್ಕೆ ಶಾಸ್ತ್ರ ಹೇಳಕ್ಕ ಬದ್ನೆಕಾಯಿ ತಿನ್ಬೇಕಂತ. ಶಾಸ್ತ್ರ ಹೇಳೋದು ಮುಖ್ಯ ಅಲ್ಲ. ಶಾಸ್ತ್ರ ಹಿಡ್ಕೊಂಡು ಅದನ್ನ ನಡ್ಕೊಂಡು ನೀನು ಏನು ಮಾಡಬೇಕು? ಬೋಧಿಸ್ಬೇಕು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಯೇಸಪ್ಪನ ನೀನು ನಂಬಿದ್ರೆ ವರಪುತ್ರ ನಿನಗೆ ಸಿಕ್ಕಲ್ಲ ಅಂತ ನಂಬಬೇಕು. ಕೆಲವು ನೋಡ್ರಿ, ಊರಾಗ ಯಾ ದೇವರಿಗೆ ಹೋಗು, ಯಾ ಗುಡಿಗೆ ಹೋಗು, ಎಲ್ಲಿಗೆ ಹೋದ್ಯಪ್ಪ ಅಂತ ಯಾರು ಕೇಳಲ್ಲ.
ಅಕಸ್ಮಾತ್ ಏರ್ಸಪ್ಪ ಅಂತ ಹೋಗ್ಬಿಟ್ರಾಯ್ತು ಗುಂಪು ಗುಂಪು. ನಿಮ್ಮ ಹೆಣ್ಮಕ್ಳಿಗೆ ನಾನು ಸ್ವಲ್ಪ ಬಿಗುವಿಟ್ಟಿಯೇ ಇಲ್ಲ. ಮಾರ ನಾವ್ಯಾರು ನಿಮಿಷ ಹೋಗಿ ಹೋಗಿ ಆ ದೇವ್ರು ನಂಬಿದ್ರೆ ಹೆಂಗ? ಎಲ್ಲಿ ಬಾರ್ಕಲ್ ತಗೊಂಡು ಬಿಡಿಬೇಕಾ, ಬಡಿ ತಗೊಂಡು ಬಿಡಿಬೇಕಾ ಇವ್ರನ್ನ? ಬೈಬಲ್ದಾಗ ಏನೈತ್ರಿ? ಆತ ಯಾವ ವಂಶದಾಗ ಹುಟ್ಟೇನ್ರಿ? ಅರ್ಜುನ ವಂಶದಾಗ ಹುಟ್ಟೇನ? ಎಲ್ಲ ಹುಟ್ಟೇನ್ರಿ? ಯೂದ ವಂಶದಾಗ ಹುಟ್ಟೇನ. ಯೂದ ಅಂದ್ರೆ ಏನು? ಪ್ರಪಂಚದೊಳಗೆ ಸೃಷ್ಟಿಕರ್ತನ ಧ್ಯಾನ ಮಾಡುವ ವ್ಯಕ್ತಿಗಳಂದ್ರೆ ಅವ್ರೊಬ್ಬರೇ. ಅದು ಒಂದೇ ವಂಶ. ಬ್ರದಲ್ಲ ಸೂರ್ಯ ಚಂದ್ರನ ಸೂರ್ಯ ಅಲ್ಲಲ್ಲಿದ್ರೆ ಅಲ್ಲಲ್ಲಿದ್ರಬೇಕು ಅಂತ ಶಕ್ತಿಗಳ ಪರಾಕ್ರಮಶಾಲಿಗಳ. ಬ್ರದಲ್ಲ ಅದಕ್ಕೋಸ್ಕರ ಸೃಷ್ಟಿಕರ್ತನಾದ ದೇವರಂದ್ರ ಇದೇ ನನ್ನ ವಂಶ ಅಂತ ಹೇಳಿದ. ಬ್ರದಲ್ಲ ಸಮುದ್ರವನ್ನ ಒಳನೆಲವನ್ನಾಗಿ ಮಾಡಿದ ಆ ದೇವರ ಧ್ಯಾನ ಮಾಡುವ ಶಕ್ತಿಶಾಲಿಯಾದ ವ್ಯಕ್ತಿಗಳು ಯಾರು? ಯೂದರು. ಪ್ರೈಸಲ್ಲ ಆ ವಂಶದೊಳಗೆ ನಾನು ಬರ್ತಂದನ. ಪ್ರೈಸಲ್ಲ ಅಡ್ಡ ಪಟ್ಟ ಪಡ್ಕೊಂಡು ಅಲ್ಲಾಡ್ಸೋರು ಅಲ್ಲಾಡಿಸಿ ಕೈ ಮುಗಿರ ಹತ್ರ ಬರುದಲ್ಲ ಅಂತ ಹೇಳೋಣ. ಯಾಕೆ ಗೊತ್ತಾ? ದೇವ್ರು ನೋಡೋದು ಏನ್ ನೋಡ್ತಾನ? ಏನೈತೆ ನೋಡ್ತಾನ. ಪ್ರೈಸಲ್ಲ ಹಲ್ಲೆಲೂಯ ಹಲ್ಲೆಲೂಯ. ನಿನ್ನ ಸೃಷ್ಟಿ ಮಾಡಿದವರು ಯಾರು ನಿನಗೆ ಗೊತ್ತಿಲ್ಲ. ನೀನ ಕೈಯಾಗ ಸೃಷ್ಟಿ ಮಾಡ್ಕೊಂಡು ಅದಕ್ಕೆ ದೇವ್ರದ್ದು ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಪ್ಪ ಅಂದ್ರೆ ಏನೋ ತಪ್ಪು ಮಾಡಿ ಅದಕ್ಕೋಸ್ಕರ ಏನಾಗಿದೆ ಸತ್ತಾನ. ನಿನ್ನ 11 ಮಂದಿ ಸತ್ರು. ಅವ್ರು ಏನಂತ ಕೆಲವ್ರು ಅಂತ ಏನು ತಪ್ಪು ಮಾಡಿದ್ರಿ ಏನು ಕೈತಪ್ಪ ಅವ್ರಿಗೆ ಶಿಕ್ಷೆ ಕೊಟ್ಬಿಟ್ಟ. ಅವ್ವ ಅಳ್ದಿದ್ದಾಳ ಪಾಪ, ಬಡಿಗಿಡ ತಾಳ್ದಾನ. ಹಾಕಿ ಜೀವೆಲ್ಲ ಏನಿಲ್ಲ. ಅರ್ಥ ಮಾಡ್ತೀರ ಪ್ರಿಯವಾದವ್ರೆ? ನಾವೇನ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಪ್ರಿಯವಾದವ್ರು ನಿನ್ನ ಮಗನ ಕರೆದು ಈ ಕೆಲಸ ಮಾಡಂತ ಹೇಳ್ತಾರೆ. ಹಂಗ ನಿಂತಿರ್ತಾನೆ. ಯಾಕೆ ಗೊತ್ತಾ? ತನ್ನ ದೋಸ್ತರೆಲ್ಲ ಅವತ್ತು ಹಬ್ಬ ಇರ್ತದ, ಒಳಗೆ ಈಸಕ್ಕೆ ಹೋಗಿರ್ತಾರ. ಹೋಗೋ ಹೊತ್ನಾಗ ಸ್ವಲ್ಪ ಅಂಗಡಿಯಾಗ ಪಳಾರ ಗಿಳಾರ ತಗೊಂಡು ಹೊಂಟಿರ್ತಾರೆ. ರೊಕ್ಕ ಕೊಡು ನನಗಂತಾನೆ. ನಾನೇನು ಹೇಳಿನಿ ಅದನ್ನ ಮಾಡಿ ಮೊದಲು ಹೊಲ್ಕೊಯ್ ಬಾ. ಇಲ್ಲ ನಾನು ರೊಕ್ಕ ಕೊಡು ತಂಗೆ ನಿಂದಿರ್ತ. ಹಂಗೆ ನಿಂತ ಮೇಲೆ ಮತ್ತೆ ಏನಾಗುತ್ತೆ? ದನ ನಿಂತಂಗೆ ನಿಂತೀಯಲ್ಲ. ಹೌದಾ? ದನ ನಿಂತಂಗೆ ನಿಂತೀಯಲ್ಲ. ಹೋಗಂತ ಹೇಳಲ್ಲ, ಆಮೇಲೆ ಕೊಡಂತಾಗ ಹೋಗು. ಇಲ್ಲ ನೀನು ಕೊಡು. ಹೌದಾ? ಆಮೇಲೆ ಏನಾಗುತ್ತೆ ಗೊತ್ತಾ? ದನ ಅಂತ ನನ್ನ ದನ, ನಾನು ದನ ಆದ್ರೆ ನೀನು ದೊಡ್ಡದ. ಇದು ದೊಡ್ಡದೇನ ಅದು ಸಣ್ಣದ? ಹೌದಾ? ನಿನ್ನ ಮಗಳಿಗೆ ಆಕಳ ಮಕ್ಕಳವನೇ ಅಂತಾನ. ಅಯ್ಯಯ್ಯೋ ಆಕಳನ್ನ ಎಲ್ಲರೂ ಪೂಜೆ ಮಾಡ್ತಾರ. ನಮ್ಮ ಅಪ್ಪ ಇವತ್ತು ಆಕಳ ಅಂದು ಬಿಟ್ಟು ಅಂತ ಹೇಳ್ಕೊಂಡು ಇಕ್ಕಿ ಹೀರೆಕಾಯಿ ಆತ. ನಾನು ಏನಾತಾನ? ನನ್ನ ಮೂತಿ ಆಕಳ ಮಕ್ಕ ಐತಿ, ಇನ್ನು ಮೂತಿ ಹಂಗೈತಿ, ನಂದು ಹಂಗೈತಿ. ಹೊರಗನಂಗಿಲ್ಲ, ಒಳಗೆ ಅನ್ಕಂತಾನೋ ಇಲ್ಲ ಮಲಯ. ಹಲ್ಲೆಲೂಯ ಮಹಾರಾಜ್ ಕೂದೈ. ಆ ಸೃಷ್ಟಿಕರ್ತನಾದ ದೇವರ ದನಕ್ಕೆ ಹೋಲಿಕೆ ಮಾಡಿದಂತ ಸಿಟ್ಟು ಬರುತ್ತಾ ಇಲ್ಲ? ನಿನ್ನ ಮಗನಿಗೆ ಸಿಟ್ಟು ಬರ್ತದೆ, ಆ ಸೃಷ್ಟಿಕರ್ತನಿಗೆ ಸಿಟ್ಟು ಬರುತ್ತಾ ಇಲ್ಲ? ಇವನು ಹಂಗ ನಿಂತಲ್ಲ, ಕಲ್ಲು ನಿಂತಂಗ, ಕಲ್ಲಿನಂತವ ಅಂದೆ ಅಂತ ಹೇಳ್ಕ. ಕಲ್ಲಾಗ್ಬಿಟ್ಟಿನಿ ನಾನು ಹಂಗ. ಹೌದಾ? ಆ ಕಲ್ಲನ್ನ ದೇವ್ರ ಕಲ್ಲಿಗೆ ಹೋಲಿಕೆ ಮಾಡಿ ಧ್ಯಾನ ಮಾಡಿದಾಗ, ಪೂಜೆ ಮಾಡಿದಾಗ ಆ ದೇವರಿಗೆ ಸಿಟ್ಟು ಬರೋದಲ್ಲ. ಮಾತಿಲೆ ಅಂದ್ರೆ ಜೀವುಳ್ಳ ನಿನ್ನ ಮಗ್ಗೆ ಸಿಟ್ಟು ಬರುತ್ತಂದ್ರೆ ಆ ಭಗವಂತನಿಗೆ ಹೆಂಗ್ರಿ ಬರೋದಲ್ರಿ? ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಮ್ಗೆ ರೋಗ ಜಾಸ್ತಿ, ಅದಕ್ಕೋಸ್ಕರವಾಗಿ ನಮ್ಗೆ ಬಾಧೆ ಜಾಸ್ತಿ, ಅದಕ್ಕೋಸ್ಕರವಾಗಿ ನಮ್ಗೆ ನೋವು ಜಾಸ್ತಿ. ಪ್ರಿಯರೇ, ಇವತ್ತು ಆ ನೋವುಗಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ಆ ದೇವಾದಿ ದೇವರು ನಿನ್ನನ್ನು ಕರೆದಿದ್ದಾನೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಭೂಮಿಯನ್ನು ಆಕಾಶವನ್ನು ಎಲ್ಲವನ್ನು ಉಂಟು ಮಾಡಿದ ದೇವರೇ ಯೇಸು ಕ್ರಿಸ್ತು ಮಹಾಪ್ರಭುಗಳು. ಆತನ ನೀನು ನಂಬದ ಇದ್ದರೆ ಎಲ್ಲಿ ಹೋಗ್ತೀನಿ ನೀನು? ನಿನ್ನ ಆಯುಷ್ಯ ಎಷ್ಟು? 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷ, ಲಾಸ್ಟ್ ಅಂದ್ರೆ 100 ವರ್ಷ. ಆಮೇಲೆ ಎಲ್ಲಿಗೆ ಪ್ರಯಾಣ? ಎಲ್ಲಿಗೆ ಹೋಗ್ತಿ? ಏಸಪ್ಪ ಹೇಳ್ತಾನೆ, ನನ್ನನ್ನು ನಂಬುವವನು ಸತ್ತರು ಬದುಕುವನು, ಬದುಕುತ್ತಾ ಅನೇಕರನ್ನ ಬದುಕಿಸುವನು. ಬೇಸಲ್ಲ, ಸಂಪೂರ್ಣ ಜೀವ ಇರಬೇಕಂತ ತಿಳ್ಕೊಂಡು ಆತನ ಏನ್ ಮಾಡಿದ? ನಮ್ಮನ್ನ ಕರೆದಿದ್ದಾನೆ ಪ್ರಿಯರೇ, ಕೊಡೋದಕ್ಕಾಗಿ ಬಂದಿದ್ದಾನೆ ಪ್ರಿಯರೇ. ಬೇಸಲ್ಲ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂಚೆ. ಆಮೆನ್. ಹಲ್ಲೆಲೂಯ. ಕೆಲವ್ರು ಹೇಳ್ತಾರೆ ನಾವು ಬಹಳ ಹಳೆ ಕ್ರೈಸ್ತರಿ, ಹಳೆ ಕ್ರೈಸ್ತರಿ, ಹಬ್ಬ ಬಂದಂಗೆಲ್ಲ ನಾವು ಮಾಡ್ತೀವಿ.
ಯಾ ಹಬ್ಬನ ಬರೋ ಬಿಡೋದಲ್ಲ. ಮತ್ತೆ ಏನಂದ್ರೆ ಗೊತ್ತ, ಮತ್ತೆ ಹಿಂಗೆ ಪೋಣಿಸ್ತಾರೆ ಹೆಂಗ? ಇಲ್ರಿ ನಾವು ಹಬ್ಬ ಮಾಡ್ತೀವಿ, ಯಾಕಂದ್ರೆ ಹುಡ್ರು ಇದೇವಲ್ರಿ ಮಂದಿ ಮನೆಗಳಾಗ ಮಂದಿ ಹುಡ್ರು ಬಂದು ನೋಡ್ತಿರ್ತಾವ, ಅದಕ್ಕೋಸ್ಕರ ನಾವು ಹಬ್ಬ ಮಾಡ್ತೀವ್ರಿ, ಆದ್ರೆ ಪೂಜೆ ಮಾಡಲ್ಲ. ಪೂಜೆ ಮಾಡಲ್ಲ. ಇಸ್ಪಟ್ ಆಡ್ತಾನ್ರ ತಾತನಿಂದ ನಾನು ಕುತ್ಕೊಂಡೇನ್ರಿ, ನಾನು ಇಸ್ಪಟ್ ಆಡಲ್ರಿ. ಪೊಲೀಸ್ ಏನಂತಾನ, ಎಸ್ ಐ ಏನಂತಾನೆ, ಭಾರಿ ಶಾಣಿದಪ್ಪ ಇಲ್ಲಿ ಕುಂದ್ಗಿಟ್ಟಿಯಲ್ಲ, ಸರಿ ಸರಿ ಹೆಂಗ ಆಡ್ತಾರಂತ ಕಲ್ಕಂತೀಯಲ್ಲ, ಸರಿ 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 ಸರಿ. ಅವ್ರು ಚಪ್ಪಲಿ ಓಡ್ತಾರ, ನೀನೇನು ಮಾಡ್ಬೇಕು, ನಿನ್ನ ಚಪ್ಪಲಿ ತಗೊಂಡು ನೀನು ತಲೆ ಮೇಲೆ ಇಟ್ಕೋಬೇಕು. ಡ್ರೈವರ್ ಕೂಡ ಊರೆಲ್ಲ ಮೆರವಣಿಗೆ ಮಾಡಿಸ್ತಾರಲ್ಲ. ಯಾಕ್ರಿ ಯಾಕ್ರಿ? ಅವರು ಹಬ್ಬ ಮಾಡ್ಯಾರ, ಪೂಜೆ ಮಾಡ್ಯಾರ, ಸರಿ ಹೋಯ್ತು ಬಿಡು. ಅವ್ರು ಇಸ್ಪಟ್ ಆಡಾರ, ಸರಿ ಹೋಯ್ತು. ನೀನು ಹಿಂದೆ ಯಾಕೆ ಕುಂತ್ಕೊಂಡಿ? ಇಲ್ರಿ ನಾನು ಹಬ್ಬ ಮಾಡಲ್ಲ, ಏನು ಮಾಡಲ್ಲ, ಹೋಳಿಗೆಯಿಂದ ಮಾಡ್ಕೊಂಡು ನೋಡತ್ನ ಅಷ್ಟೇ, ಪೂಜೆ ಮಾಡಲ್ಲ. ನೀನಾದರೂ ಅದಕ್ಕೇನು ಮಾಡ್ತೀನಿ, ನೀನು ಸಾಕಾರ ಕೊಡ್ತಿ, ಹಂಗೆ ಮಾಡಕ್ಕ ಹಂಗಲ್ಲ, ಹಿಂಗೆ ಮಾಡ್ತಿ, ಹೌದಲ್ಲ? ಹಲಿಲಯ್ಯ. ಹಬ್ಬ ಅಂದ್ರೆ ಏನ್ರಿ? ಸಂತೋಷ ಪಡೆದ ಪ್ರೈಸ್ ಅಲ್ಲ, ನಿಮಗೆ ತಿಳಿದಂಗೆಲ್ಲ ಮಾಡ್ಕೊಂತೀನ್ರಿ. ಊಟ ಮಾಡೋದು, ಹೊಸ ಬಟ್ಟೆಗಳು ಹಾಕೋದು, ಅದೇ ಹಬ್ಬ, ಪ್ರೈಸ್ ಅಲ್ಲ. ಅದಕ್ಕಿಂತ ಬಲವಾದ ಹಬ್ಬ ಯಾವುದು ಗೊತ್ತಾ? ಸ್ವರ್ಗದ ಟಿಕೆಟ್ ನಿನಗೆ ಯಾವಾಗ ಸಿಗುತ್ತೋ ಅದು ಹಬ್ಬ, ಪ್ರೈಸ್ ಅಲ್ಲ. ಸ್ವರ್ಗದ ಟಿಕೆಟ್ ಅಂದ್ರೆ ಮತ್ತೆ ಸತ್ತೋಗೋದಲ್ಲ, ಹಂಗಂತ ತಿಳ್ಕೊಂಡ್ರಿ ನೀವು. ಹಂಗಲ್ಲ, ಸತ್ತವರೆಲ್ಲ ಸ್ವರ್ಗಕ್ಕೆ ಹೋಗಲ್ಲ, ಬೆಂಕಿಗೆ ಹಾಕ್ತಾನೆ ದೇವರು ಅವ್ರನ್ನ. ಯಾರು ಆ ಕುಮಾರನ ನಂಬುತ್ತಾರೋ ಆ ಕುಮಾರನ ಏನ್ ಮಾಡ್ತಾನೆ, ಮೋಕ್ಷ ಕೊಡ್ತಾನೆ ಪ್ರಿಯರ, ಪ್ರೈಸ್ ಅಲ್ಲ. ಸರ್ವ ಲೋಕಗಳ ಅಧಿಕಾರ ಕೂಡ ಆ ಕುಮಾರನಲ್ಲಾಗಿವಂತ. ಹೋದ್ರೆ ಈ ಕುಲಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5. ಹಲಿಲೂಯ ಹಲಿಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದ್ಭುತ ಸ್ವರೂಪನಾದ ದೇವರು ರೋಗಗಳನ್ನು ಮುಟ್ಟಿ ಸ್ವಸ್ಥ ಮಾಡಿದ, ಮನೆಗೆ ಬಂದು ಸ್ವಸ್ಥ ಮಾಡಿದ, ಬ್ರದಲ್ಲ. ಹಲ್ಲೆಲೂಯಾ. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ. ನೋಡ್ರಿ, ಮೊದಲನೇದು ಪಾಪ ಹೋಗುತ್ತ, ಪಾಪದಿಂದ ರೋಗ, ರೋಗದಿಂದ ಮರಣ. ನಾನೇನು ಪಾಪ ಮಾಡಿಲ್ರಿ, ಏನ್ ಮಾಡಿಲ್ರಿ. ಪಾಪ ಹೆಣ್ತೀನಿ ಮದುವೆ ಆದಾಗ್ಲಿದ್ದ ಅನುಮಾನನೇ ಪುಟ್ಟಿಲ್ಲ ಪುಣ್ಯಾತ್ಮ. ಮದುವೆ ಆದಾಗ್ಲಿದ್ದ ಒಂದು ಮಾತು ಹೆಣ್ತಿಗೆ ಅಂದಿಲ್ಲ. ಗಂಡನ ಸಮ ಎಮ್ಮ ಬಹಳ ದೀನತೆಯಿಂದ ನಡ್ಕೊಂಡಳ, ಗಂಡಿಗೆ ಏನು ಅಂದಿಲ್ಲ ಪಾಪ. ಎದುರಿಗಿದ್ರೆ ಬಾರ್ಕಾಲ ಬಡಿಗೇಟ್ ಉಳುತ್ತಂತ ತಿಳ್ಕೊಂಡು ಕಾಣದ ಏನ್ ಮಾಡ್ಬೇಕು, ಹೋಗಿ ಹೋಗಿ ಇಂಥವನ್ನ ಕೊಟ್ಟಿಟ್ರು. ಅವಾಗ 2-3 ಬಂದಿದ್ರು, ಕೊಟ್ಟಿದ್ರೆ ಬೇಯಿಸಿತ್ತು. ಆದವನಾಗಿರ್ತದೆ, ಕರ್ನೂಲಾಗಿರ್ತದೆ, ಇನ್ನೊಂದವರಾಗಿರ್ತದೆ, ರಾಯಚೂರಾಗಿರ್ತದೆ, ಬೆಂಗಳೂರಾಗಿರ್ತದೆ, ಸುಖವಾಗಿರ್ತದೆ. ಹೋಗಿ ಹೋಗಿ ಇಂಥವನಿಗೆ ಕೊಟ್ಟಿಟ್ರು. ಸೋ ಒಂದಾಗ್ಲಿದ್ದು ಇದೇ ಐತಿ ರಾಮಾಯಣ. ಅಂದ್ರೆ ಅರ್ಥ ಏನು? ಬದಲಾವಣೆ ಇಲ್ಲ, ಇನ್ನು ಹೃದಯದಲ್ಲಿ ಬದಲಾವಣೆ ಇಲ್ಲ. ಅದ್ಭುತ ಸ್ವರೂಪನಾದ ದೇವರ ಒಳಗೆ ಬಂದಾನ, ಪಾಪಗಳನ್ನ ತೊಳೆದಾನ. ಆದ್ರೆ ಮತ್ತೆ ಇನ್ನೇನ್ ಮಾಡ್ತಾ ಇದ್ದಾವೆ, ದೋಷಗಳನ್ನ ನೀನು ಹಚ್ಕೊಳ್ತಾ ಇದ್ದಿ, ಆ ದೋಷಗಳು ಸುಟ್ಟು ಹಾಕ್ಬೇಕು, ಬರಲ್ಲ. ಆ ದೋಷಕ್ಕೆ ಶಿಕ್ಷೆ ಐತೆ, ಪಾಪಕ್ಕೆ ಮೊದಲ ಪರಿಹಾರ ಆಗಿಬಿಟ್ಟತೆ, ಬರಲ್ಲ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೋ ಜೈ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ಕುಮಾರನಲ್ಲಿ ಪಾಪಗಳೇನಾಗ್ತವೆ, ಪರಿಹಾರ ಆಗ್ತವೆ. ಪಾಪಗಳನ್ನು ಪರಿಹಾರ ಮಾಡುವ ಕುಮಾರ. ಕೊಲೊಸ್ಸೆಯವರಿಗೆ 1:14ನೇ ವಚನ. 1:14 ಓದ್ರಿ. ನಮಗೆ ಬಿಡುಗಡೆಯಾಯಿತು, ನಮಗೆ ಬಿಡುಗಡೆಯಾಯಿತು. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ಯಾರೇ ದೇವರ ಪ್ರತಿರೂಪ? ಯಾರು? ಯೇಸು ಸ್ವಾಮಿ. ಇನ್ನ ಕೆಲವರು ಇಲ್ಲಪ್ಪ, ಎಲ್ಲ ದೇವರುಗಳು ಒಂದಪ್ಪ, ಎಲ್ಲ ಎಮ್ಮೆಗಳು ಒಂದಪ್ಪ ಅಂತ ತಿಳ್ಕೊಂಡು ಹಾಲಿಂಡಕ್ಕೆ ಹೋಗಿ ಬೆಕ್ಕರು ಹೊತ್ತೇವ, ಹೌದಲ್ರಿ? ಎಲ್ಲ ಎಮ್ಮೆಗಳು ಒಂದಪ್ಪ ಅಂತ ಹಾಲಿಂಡಕ್ಕೆ ಹೋಗಿ ಬೆಕ್ಕರು ಹೊತ್ತೇವೆ ಇಲ್ಲ. ಕೆಲವೊಂದು ಯಾರನ್ನ ನೋಡಿಕೊಂಡು ಹಂಗ ಕೊಡ್ತಿರ್ತಾವ, ಭಾರಿ ಸಾದಿರ್ತಾವ. ಆಕಾಶ ನಕ್ಷತ್ರಗಳು ಬಹಳ ದೇವ, ಆದರೆ ಸೂರ್ಯನ ಬೆಳಕು ಅವಕ್ಕಿಲ್ಲ. ಹಲ್ಲೆಲೂಯ. ದೇವರುಗಳು ಅನವರು ಬಹಳ ಮಂದಿ ಇದಾರ, ಆದ್ರೆ ಅವರು ಸತ್ತು ಸಮಾಧಿ ಒಳಗಿದ್ದಾರೆ, ಕೀರ್ತನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಆದರೆ ದೇವರುಗಳು ಅನವರು ಇದಾರ, ದೇವರುಗಳು ಬೇರೆ, ದೇವರು ಬರೀರಿ. ಪ್ರೇಸ್ ದ ಲಾರ್ಡ್. ಚಿಕ್ಕಪ್ಪ ಬೇರೆ, ದೊಡ್ಡಪ್ಪ ಬೇರೆ. 2ನೇ
ಚಿಕ್ಕಪ್ಪ ಬೇರೆ, ಮೂರನೇ ಚಿಕ್ಕಪ್ಪ ಬೇರೆ, ಸುಮ್ಮನೆ ಚಿಕ್ಕಪ್ಪ ಅಂತ ಕರೆಯೋದು ಬೇರೆ, ಸಂಬಂಧ ಇಲ್ಲವ್ರನ್ನ ಚಿಕ್ಕಪ್ಪ ಅಂತ ಕರೆಯೋದು ಬೇರೆ, ದೊಡ್ಡಪ್ಪ ಅಂತ ಕರೆಯೋದು ಬೇರೆ. ಆದರೆ ನಿಮ್ಮಪ್ಪ ಬೇರೆ. ಎಲ್ಲರ ಗಟ್ಟಿ ಚಪ್ಪಳಿಸು. ಎಲ್ಲಿ ನೋಡ್ರಿ ಏನು ಅಂತ ಬರೆಸ್ತಾರೆ? ಮಲ್ಲಯ್ಯ, ನಿಮ್ಮ ಅಪ್ಪನ ಹೆಸರು ಏನಪ್ಪ? ಕರಿಯಪ್ಪ. ಮಲ್ಲಯ್ಯ ಹೋಗಿ ಬೀರಪ್ಪ ಅಂತ ಬರೆಸ್ತಾನ. ಏಯ್ ಏನ್ರಿ ಪಾಠ ಆಗ್ಬಿಟ್ಟತ್ ನೋಡ್ರಿ. ನಮ್ಮ ಅಪ್ಪನ ಹೆಸರು ಕರಿಯಪ್ಪ ರೀ, ಬೀರಪ್ಪಲ್ಲ ಅಂತೇನದಲ್ಲ. ನಿನ್ನ ಸೃಷ್ಟಿ ಮಾಡಿದ ದೇವರು ಏಸಪ್ಪ, ನಿನ್ನನ್ನು ರಕ್ಷಿಸಲು ಈ ಲೋಕಕ್ಕೆ ಬಂದಿರುವ ದೇವರು ಏಸಪ್ಪ. ಬ್ರದರ್ ಲಾರ್ಡ್, ನೀನಿರುವ ಭೂಮಿಯನ್ನು ಉಂಟು ಮಾಡಿದ ದೇವರು ಏಸಪ್ಪ. ಬ್ರದರ್ ಲಾರ್ಡ್, ನಿನಗಾಗಿ ದೇವದೂತರನ್ನು ಕಾವಲಾಗಿಟ್ಟಿರುವ ದೇವರು ಏಸಪ್ಪ. ಬ್ರದರ್ ಲಾರ್ಡ್, ಆತ ನೀನು ಸಂತೋಷವಾಗಿರ್ಬೇಕಂತ ತನ್ನನ್ನು ತಾನು ಸಿಂಹಾಸನವನ್ನ ಬಿಟ್ಟು ನಿನ್ನ ಬಳಿಗೆ ಬಂದನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆ ಬಂದನ? ನನ್ನ ಕುಮಾರ ನನ್ನಂತೆ ಇರಬೇಕು. ಹಲ್ಲೆಲೂಯಾ. ಅವರು ದೊಡ್ಡ ಏಸಯ್ಯ ಅಪ್ಪ, ನಾವೆಲ್ಲರೂ ಚಿಕ್ಕ ಏಸಯ್ಯನವರು. ಆಮೆನ್. ದೇವರಿಗೆ ಮಹಿಮುಂಟಾಗಲಿ. నా చిన్నదోనిలో యేసయ్య ఉండగా భయమే లేదు, నాకు దిగులే లేదు. నా చిన్నదోనిలో యేసయ్య ఉండగా భయమే లేదు, నాకు దిగులే లేదు. ఉయ్యారే 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 ಮುಂದೆ ಮುಂದೆ ಸಾಗುವೆನ ವಯ್ಯಾರೆ ವಯ್ಯಾರೆ, ಮುಂದೆ ಮುಂದೆ ಸಾಗುವೆನ ವಯ್ಯಾರೆ ವಯ್ಯಾರೆ. ನನ್ನ ಬಾಳ ದೋಣಿಯಲ್ಲಿ ಏಸೇ ಇರುವರು, ಭಯವೇ ಇಲ್ಲ ನನಗೆ ಸಿಗಲೇ ಇಲ್ಲ, ಭಯವೇ ಇಲ್ಲ ನನಗೆ ಸಿಗಲೇ ಇಲ್ಲ. ಯಾರು ಖಂಡಿತ ಪಡಿಸೋಣ. ನಿನ್ನ ಬಾಳ ದೋಣಿಯಲ್ಲಿ ನಡೆಸುವವರ ಏಸಪ್ಪ ಬಂದ್ರೆ ಆಗೈತೆ, ಮುಗಿದ ಕತೆ. ಬೆಕ್ಕದಿರ್ಲಿ, ಅದು ಹೋಗುತ್ತೆ. ಯಾಕೆ? ಅದ್ಭುತಗಳು ನಡೆಸುವುದಕ್ಕಾಗಿ. ಅದ್ಭುತ ಸ್ವರೂಪ ನಿನ್ನ ಕಣ್ಣಿಗೆ ಕಾಣಂಗಿಲ್ಲ, ಆದ್ರೆ ಅದು ಅಷ್ಟು ಸ್ವರೂಪನಾಗಿ ನಿನ್ನ ಅಂತರಾತ್ಮದಲ್ಲಿ ಪ್ರವೇಶ ಮಾಡಿದಾನೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಯಜಮಾನ ಇಲ್ಲೇ ಇರ್ತಾನೆ, ನಿನಗೆ ಯಜಮಾನಾಗಿರ್ತದೆ. ನಿನ್ನ ಹೆಂಡತಿ ಎಲ್ಲ ಊರಿಗೋಗಿರ್ತಾಳ, ನಿನಗೆ ಯಜಮಾನಾಗಿರ್ತದೆ. ಆ ಟೈಮ್ನಲ್ಲಿ ನಿನ್ನ ಜೊತೆಗೆ ಯಾರು ಇರ್ತಾರೆ? ಯೇಸಪ್ಪ. ನೀನೇನ್ ಮಾಡ್ಬೇಕು? ಎಲ್ಲಾದ್ರೂ ಇರು, ಅಲ್ಲಿ ಮೊಣಕಾಲ ಹಚ್ಚು. ಮೊಣಕಾಲ ಹೊರಕಾಗಲಿಲ್ಲ, ಯೇಸಪ್ಪ ಅಂತ ಕೂಗು. ಬ್ರದರ್ ಲಾರ್ಡ್, ಯಾಕೆ ಗೊತ್ತಾ? ಯೇಸು ಎಂದರೆ ಎಲ್ಲ ಲೇಸು. ಬ್ರದರ್ ಲಾರ್ಡ್, ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು ಜೈ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. ಅದಕ್ಕೋಸ್ಕರ ಒಬ್ಬರು ಹೇಳ್ತಾರೆ, ಹೇಮನಿ ಯೋಗಿ ಒಂದು ಕವಿ ಬರೆದನ್ರಿ, ಒಂದು ಯಾವುದು ಪದ್ಯ ಬರೆದಾನೆ. ತೆಲುಗಿನೊಳಗಿದೆ, ಯಾಕಂದ್ರೆ ಹೇಮನಿ ಯೋಗಿ ತೆಲುಗು. ಕಾಳ ಮುಂದೇರು ಕಡಕೀದ ಲೇಖ ಮುಗ್ಗುರು ಈತಗಾಂಡ್ಲು ಮುನಿಗಿ ಚದುರಿ ನರನೀದ ಮನಿನ ఇది ನಗುಬಾಟಗಾದ ಇಂಕೆ ಮೌನ ವಿಶ್ವದ ವಿರಾಮ ವಿನರ ಹೇಮ. ಕನ್ನಡದೊಳಗ ಕಾಲು ಮುಂದಿರುವ ಹೊಳೆಯನ್ನ ಮೂವರು ಈಜು ಕಲಿತವರು ಮುನಿಗಿ ಮೂರು ದಿಕ್ಕಿಗೆ ಚೆದರಿ ನರ ಮನುಷ್ಯನೇ ಈ ಹೊಳೆಯನ್ನು ದಾಟು ಎಂದರು. ಇದು ನಗುವಲ್ಲದೆ ಇನ್ನೇನು. ಮೂವರು ಈಜು ಕಲಿತ ನಿಪುಣರು, ಅವರೇ ಸಂಸಾರ ಸಾಗರದಲ್ಲಿ ಬಿದ್ದು ಒದ್ದಾಡಿ ಮುಳುಗಿ ಮೂರು ದಿಕ್ಕಿಗೆ ಆಗಿಬಿಟ್ರಂತ ಅಣ್ಣ ತವರು. ಮತ್ತೆ ಈಗ ಅದನ್ನು ಮತ್ತೆ ಮದುವೆ ಆದ್ಮೇಲೆ ಮತ್ತೆ ಮೂರು ದಿಕ್ಕಿಗಲ್ಲ. ಅವ್ರಂತಾರಂತ ಏನಂತ, ಹೇ ಹೊಳೆಯನ್ನ ದಾಟ, ಸಂಸಾರ ಸಾಗರ ಅಂತ ಅರ್ಥ. ಅದು ಹಲ್ಲೆಲೂಯಾ. ಸಂಸಾರದ ಹೊಳೆ ದಾಟು ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರು ದಾಟಕ್ಕಾಗಲ್ಲ, ಅವರು ಮುಳುಗಿ ಚೆದರಿ ಬಿಟ್ರು. ಅದಕ್ಕೋಸ್ಕರವಾಗಿ ಆ ಸೃಷ್ಟಿಕರ್ತನಾದ ದೇವರು ನಿನ್ನ ಸಂಸಾರವೆಂಬ ದೋಣಿಯನ್ನ ರೆಡಿ ಮಾಡಿ, ರಕ್ಷಣೆ ಎಂಬ ದೋಣಿ ಯಾವ್ದ್ರದ? ರಕ್ಷಣೆ ಎಂಬ ದೋಣಿಯನ್ನು ರೆಡಿ ಮಾಡಿ ನಿನ್ನ ಸಂಸಾರ ಸಮೇತವಾಗಿ, ಕುಟುಂಬ ಸಮೇತವಾಗಿ ಆ ದೋಣಿಯಲ್ಲಿ ಹಾಕಿಬಿಟ್ಟು
ಆ ಸಮುದ್ರವನ್ನಂದ್ರೆ ನಿನ್ನ ಜೀವನದ ಅವಧಿ ಎಲ್ಲ ಸುಖ ಸಂತೋಷಗಳಿಂದ ಸಮಾಧಾನದಿಂದ ನಿನ್ನ ದಾಟಿಸುವಂತ ನಾವಿಕ ಏಸಪ್ಪ ಬೇದಲ್ಲ. ಅದಕ್ಕೋಸ್ಕರವಾಗಿ ಕುಟುಂಬದಲ್ಲಿ ಆತ ಪ್ರವೇಶ ಮಾಡಿದ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂಸೆ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಯಾ ಕುಮಾರ ಬೇಕು? ಯೇಸು ಕುಮಾರ ಬೇಕು. ಯಾ ಕುಮಾರ ಬೇಕು? ಯೇಸು ಕುಮಾರ್. ಯಾ ಕುಮಾರ ಬೇಕ್ರಿ? ಸಂತೋಷಮ್ಮ ಸಂತೋಷವಾಗಿರ್ಬೇಕಾದ್ರೆ ಯಾ ಕುಮಾರ ಬೇಕು? ಯೇಸು ಕುಮಾರ ಬೇಕು. ಕು ಅಂದ್ರೆ ಪಾಪ, ಮಾರ ಅಂದ್ರೆ ಪರಿಹಾರಕ. ಕು ಅಂದ್ರೆ ಏನ್ರಿ? ಪಾಪ. ಮಾರ ಅಂದ್ರೆ ಪರಿಹಾರಕ. ಪಾಪ ಪರಿಹಾರ ಆದ್ರೆ ಏನಾಗುತ್ತೆ? ರೋಗ ಹೋಗ್ತದೆ. ರೋಗ ಹೋದ್ಮೇಲೆ ದುಡಿಯಕ್ಕೆ ಶಕ್ತಿ ಬರ್ತದೆ. ದುಡಿದ್ರೆ ಏನ್ ಬರುತ್ತೆ? ದುಡ್ಡು ಬರುತ್ತೆ. ಬರೋದಲ್ಲ. ಪಾಪ ಹೋದ್ರೆ ಜ್ಞಾನ ಬರುತ್ತೆ. ಜ್ಞಾನ ಅಂದ್ರೆ ಏನು? ದೇವ್ರನ್ನ ತಿಳ್ಕೊಳ್ಳೋದೇ ಜ್ಞಾನ. ಬರೋದಲ್ಲ. ದೇವ್ರನ್ನ ನೀ ತಿಳ್ಕೊಂಡಾಗ, ದೇವ್ರ ಸಂಗಡ ನೀನು ಮಾತಾಡಿದಾಗ, ದೇವ್ರ ಎಲ್ಲವನ್ನು ಸೃಷ್ಟಿ ಮಾಡಿದಾಗ ಅದ್ರ ಮೇಲೆ ಅಧಿಕಾರ ನಿನ್ನದಾಗಿರುತ್ತೆ. ಬರೋದಲ್ಲ. ನಂಬುವುದು ನಿನ್ನಿಂದಾದರೆ ಸರ್ವವು ಸಾಧ್ಯ. ನಮ್ಮೇದ ನೀವಲನೈತೆ ಸರ್ವము సాధ్యము. బ్రదర్లా యాడో రాతికి రప్పుకి ఫోటోలకి దారాలకి ఎవరో కట్టిన అంతరాలకి నిమ్మకాయలకి నమ్మకము ఉంచగా ఆ భగవంతుడు నీ కోసమే వచ్చి ఉన్నాడని ఆ కుమారుని స్వీకరించినట్లయితే సకల సుఖ సౌఖ్య సమృద్ధి నీకు కలుగును. బ్రదర్లా నమ్ముట నీ వలనైతే సమస్తము. సమస్తం అంటే అది ఇది ఉందా? అన్నీ ಅನ್ನಿ ಪ್ರೇಸಲ್ಲ. ಇನ್ನ ಕೇಳ್ಬಂದ್ರೆ ಏಸರು ಬಂದ ಮೇಲೆ ಬರೀ ಏಸಪ್ರವಾಗಿ ಕೇಳ್ಬೇಕಪ್ಪ. ಇಲ್ಲಿ ನೋಡಿದ್ರೆ ಎಲ್ಲಾದು ತಿರುಗಿಕೊಂಡು ಬರ್ತವೆ. ಅಪ್ಪ ಪುಣ್ಯಾತ್ಮರೇ, ಏನು ಗೊತ್ತಾ, ನಿಮ್ಮ ತಾತ ಮುತ್ತಾತ ಅಂದ್ರಲ್ಲ ಅದ್ರಾಗಿದ್ದವರು. ಹೌದಾ ಅಲ್ಲ? ಹೌದಲ್ಲ? ಅವ್ರು ಏನಾಗ್ಯಾರ? ನಾಶವಾಗ್ಯಾರ. ಆಗ್ಯಾರ ಇಲ್ಲ? ಅದ್ರ ವಿಷಯ ನಿನಗೆ ಗೊತ್ತಾಗಬೇಕು. ಇನ್ನೊಬ್ರು ನಿನ್ನ ಹತ್ರ ಮಾತಾಡಿದಾಗ ನೀನು ಸತ್ಯ ಮಾತುಗಳನ್ನು ಹೇಳಬೇಕಾದ್ರೆ ಆ ವಿಷಯಗಳು ನೀನು ತಿಳ್ಕೊಂಡ್ರೆ ನೀನು ಹೇಳಕ್ ಸಾಧ್ಯ. ಬರೋದಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಏಳು ಮಟ್ಟಲು ಧ್ಯಾನ ಮಾಡುವಂತ ಸಮಯದಲ್ಲಿ ಎಲ್ಲಾ ಜನಾಂಗಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಇದೇನಪ್ಪ ಇವ್ರು ಹಿಂಗ್ ಮಾಡ್ತಾರ? ನಮ್ಮ ಚರ್ಚನಾಗ ಹಿಂಗ್ ಮಾಡಂಗಿಲ್ಲ. ಹೌದು, ಆಟಪಟ್ಟು ಜೈ. ನಿಮ್ ಚರ್ಚನಾಗ ಏನ್ ಮಾಡ್ತಾರ ಗೊತ್ತದ? ಏನ್ ಆಟಪಟ್ಟು ಜೈ. ಅದಕ್ಕಾಗಿ ಏನಿಲ್ಲ, ಅಲ್ಲಿ ದೆವ್ವ ಓಡಲ್ಲ. ಅದಕ್ಕಾಗಿ ಏನಿಲ್ಲ, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಅದಕ್ಕಾದ್ರೆ ಏನಿಲ್ಲ, ಏನಿಲ್ಲ, ಸಮಾಧಾನ ಇಲ್ಲ. ಏಸಪ್ಪನ ಹೊರಗೆ ನಿಂದ್ರಿಸಿ ನೀವು ಕಾರ್ಯ ಮಾಡ್ತೀರಿ. ಏಸಪ್ಪನ ಗುಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಏನಿಲ್ಲ, ಒಬ್ರಿಗೊಬ್ರು ಗುಡು 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 ಗುರು ಗುಡ್ತೀರಿ. ಹೌದಾ ಅಲ್ಲ? ಹೌದಲ್ರಿ? ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಏಸಪ್ಪ ನನ್ನ ಕೂಡ ಮಾತಾಡಿದ್ರು, ಅವ್ರನ್ನ ಶುದ್ಧಿ ಮಾಡೋದಕ್ಕಾಗಿ ನಾನು ನಿನ್ನ ಸಿದ್ಧಪಡಿಸಿನಂತ. ಪ್ರೈಸ್ ದಿ ಲಾರ್ಡ್. ಅವ್ರನ್ನ ಶುದ್ಧಿ ಮಾಡೋದಕ್ಕಾಗಿ ನಾನು ನಿನ್ನ ಸಿದ್ಧಪಡಿಸಿನಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ದೇವರು ಯಾರ ಸಂಗಡ ಮಾತಾಡೋ, ದೇವರು ಎಲ್ಲಿ ಮಾತಾಡ್ತಾರೋ, ದೇವರ ಆಶೀರ್ವಾದಗಳು ಎಲ್ಲಿಟ್ಟಾನೋ, ಅದು ಎಷ್ಟು ಕಿಲೋಮೀಟರ್ ಆದ್ರೂ ಕೂಡ ನೀವೇನ್ ಮಾಡ್ರಿ, ಕಷ್ಟಪಟ್ಟು ಹೋಗ್ರಿ. ಯಾಕೆ ಗೊತ್ತಾ? ನೀವು ಹೊತ್ಕೊಂಡು ಹೋಗಿರ್ತಕ್ಕಂಥ ಆಶೀರ್ವಾದ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಊರಿಗೂ ಕೂಡ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೀವು ಭಯದಿಂದ, ಭಕ್ತಿಯಿಂದ, ನೀತಿಯಿಂದ, ಪರಿಶುದ್ಧವಾದ ಜೀವಿತದಿಂದ ಜೀವಿಸ್ತಾ ಇರಬೇಕಾದ್ರೆ ಇನ್ನೊಬ್ಬರು ನೋಡ್ತಾರ, ಬಾಬಾ ಅಲ್ಲಿಗೆ ಹೋಗೋದಕ್ಕಾಗಿ ಇವರು ಇಲ್ಲಿ ಮಟ್ಸಾಗಿರಪ್ಪ ಅನ್ಕೊಂತಾರ, ಅನ್ಕೊಳ್ಳೋದಲ್ಲ. ಹಲ್ಲೆಲೂಯಾ. ಅಂದ್ರೆ ಅರ್ಥ ಏನು? ಏಸಪ್ಪ ನಿಮ್ಮೊಳಗೆ ಜನ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂಸೆ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಮುಂದೆ ಓದಿ. ಅದ್ಭುತ ಸ್ವರೂಪನು, ಯೆಶಾಯನ ಬರೆದ ಗ್ರಂಥ. ಆಲೋಚನಾ ಕರ್ತನು, ಆಲೋಚನೆ ಕರ್ತನ ನಿನಗೆ ಹೆಂಗ್ ಹೋಗ್ಬೇಕು, ಏನು ಮಾಡ್ಬೇಕಂತ ದೇವ್ರ ಆಲೋಚನೆ ಕೊಡ್ತಾನೆ. ಏಸಪ್ಪ ನಿನ್ನೊಳಗೆ ಬಂದ್ರೆ, ಯಾಕಂದ್ರೆ ಅದ್ಭುತಗಳನ್ನು ಮಾಡುವ ದೇವರು, ಅದ್ಭುತ ಸ್ವರೂಪನ. ಪ್ರೈಸ್ ದಿ ಲಾರ್ಡ್. ಯಾರ ಹತ್ರ ಹೆಂಗ ಮಾತಾಡ್ಬೇಕಂತ ನಿನಗೆ ಆಲೋಚನೆ ಕೊಡ್ತಾನೆ. ಯಾವಾಗ? ಏಸಪ್ಪ ನಂಬಿದ್ರೆ ಮಾತ್ರ, ನಂಬಲಾರ್ದಂಗಿದ್ರಲ್ಲ. ಅರ್ಥ ಮಾಡಿಕಿರಿ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ದೇವರು ನಿನ್ನ ಉಂಟು ಮಾಡ್ಯಾನ. ದೇವರನ್ನ ಉಂಟು ಮಾಡೋ ಶಕ್ತಿ ನಿನಗಿಲ್ಲ. ಆ ಶಕ್ತಿ ನಿನಗಿದ್ನಪ್ಪ ಅಂದ್ರೆ ನಿನಗೆ ಕೊರತೆ ಇಲ್ಲ, ರೋಗ ಇಲ್ಲ, ಬಾಧೆ ಇಲ್ಲ, ದುಡಿಯೋದ ಅವಶ್ಯಕತೆ ಇಲ್ಲ. ಹೌದಲ್ರಿ? ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ.
ದೇವಲೋಕದಿಂದ ದೇವ್ರು ನಿನ್ನ ಈ ಲೋಕಕ್ಕೆ ಯಾಕೆ ಕಳಿಸಿಕೊಟ್ಟರು ಗೊತ್ತಾ? ದೇವಲೋಕದಲ್ಲಿರುವ ಶಕ್ತಿಯನ್ನ ಭೂಲೋಕದಲ್ಲಿ ಕೆಟ್ಟು ಹೋಗಿರುವ ದೇವದೂತರು ಕೂಡ ತಿಳ್ಕೊಳ್ಳಬೇಕಂತ ನಿಮ್ಮನ್ನ ಕಳಿಸಿಕೊಡೋಣ. ಈ ಲೋಕದಲ್ಲಿ ಕೂಡ ಆತನು ಬಂದು ತನ್ನ ರಕ್ತವನ್ನು ಸುರಿಸಿ ತನ್ನ ಪರಿಶುದ್ಧ ರಕ್ತದಿಂದ ನಿಮ್ಮನ್ನು ತೊಳೆದು ಹೊಸ ರೂಪ ಕೊಟ್ಟು ಹಲ್ಲೇಲೂಯಾ. ನಿಮ್ಮೊಳಗ ತನ್ನ ಆತ್ಮವನ್ನು ತುಂಬಿಸನ, ಅದೇ ಪರಿಶುದ್ಧಾತ್ಮ. ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯಾ. ಹಲ್ಲೆಲೂಯಾ. ಹಲ್ಲೇಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್. 12 ಮಂದಿ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಏನಾದನ್ರಿ? ಏನಾದ? ಕಳ್ಳಾದ್ನ. 12 ಮಂದಿ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಕಳ್ಳನೇ. ಒಬ್ಬ ಶಿಷ್ಯ ಏನಾದ? ಯೇಸಪ್ಪನ ಹಿಡ್ಕೊಟ್ಟ. ಅದೇ ಪ್ರಕಾರವಾಗಿ ಅನೇಕ ಸಭೆಗಳಿದಾವ. ಒಂದು ವೇಳೆ ನಿಮಗೆ ವಾಕ್ಯ ಕೇಳಿ ಅಂತ ಒಂದು ಬೋಧನೆಯನ್ನಾಗಲಿ ಅಂತ ಒಂದು ಅವಿಶ್ವಾಸವನ್ನಾಗಲಿ ಮಾಡುವಂಥವ್ರು ಯಾರಾದ್ರೂ ಇದ್ರೆ ಅವ್ರನ್ನ ಬಿಟ್ಟು ನೀವೇನ್ ಮಾಡ್ರಿ? ನೀವೇನು ಬೋಧನೆ ಕೇಳಿದಿರೋ ಶ್ರದ್ಧೆಯಿಂದ ಅದನ್ನ ಹಿಡ್ಕೊಂಡು ನೆಡ್ರಿ. ಪ್ರೇಸ್ ದಿ ಲಾರ್ಡ್. ಹಲ್ಲೇಲೂಯಾ. ಕೆಲವು ದಿವಸಗಳಾದ್ಮೇಲೆ ಅವರು ಕಲ್ಕೊಂಡಿದ್ದು ಹೊರಗೆ ಬರ್ತತೆ, ನೀವು ಕಲ್ಕೊಂಡಿದ್ದು ಹೊರಗೆ ಬರ್ತತೆ. ಅವಾಗ ನೀವು ಕಲ್ಕೊಂಡಿದ್ದು ಒಳ್ಳೇದಾದ್ರೆ ಅನೇಕರಿಗೆ ಒಳ್ಳೇದಾಗುತ್ತೆ. ಅವಾಗ ದೇವರ ಪ್ರಕಾಶ ಬೆಳಕು ನಿಮ್ಮೊಳಗಿಂದ ಹೊರಗೆ ಬೀರುತ್ತೆ. ಪ್ರೇಸ್ ದಿ ಲಾರ್ಡ್. ಹಲ್ಲೇಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅದ್ಭುತ ಸ್ವರೂಪನು ಏಸಪ್ಪನ ನಂಬಿದ್ರೆ, ಏಸಪ್ಪ ನಿನ್ನ ಸ್ವೀಕಾರ ಮಾಡಿದ್ರೆ, ಏಸಪ್ಪನ ಮಗನ್ ತಿಳ್ಕೊಂಡು 4 ಮಂದಿ ಮುಂದೆ ಹೇಳ, ನಾನು ಏಸಪ್ಪನ ಮಗ ಏನ್ ಮಾಡ್ತೀವೋ? ಏಸಪ್ಪ ನನ್ನ ದೇವ್ರು ಅಷ್ಟೇ, ಅವಲ್ಲ ಏನಿಲ್ಲ. ಹಲ್ಲೆಲೂಯಾ. ನೀನು ಹಸಿವಾದ್ರೆ ಆತ ಊಟ ಕೊಡ್ತಾನ. ನೀನು ಏನನ್ನ ರೊಕ್ಕ ಕಷ್ಟ ಬಂದಾಗ ಅವ್ರು ಏನನ್ನ ಆಶ್ರಯದಾತರಾಗ್ತಾರ? ಅವ್ರು ಇಲ್ಲವೇ? ನಿನ್ನ ಮನೆಗೆ ನೀನಿದ್ದು ನಿನ್ನ ಬಟ್ಟೆ ನೀನು ತಂದ್ಕೊಂಡೆ, ನಿನ್ನ ಊಟ ನೀನು ಊಟ ಮಾಡಿ ಅವ್ರು ಕೂಡ ಯಾಕಪ್ಪ ನಿಜಮದ? ನೀನು ಯಾರನ್ನಾದ್ರೂ ನಂಬೋದು, ನಿನ್ನಿಷ್ಟ. ಪ್ರೈಸ್ ದಿ ಲಾರ್ಡ್. ನೀನ್ ನಂಬೋದು ಯಾರನ್ನ ನಂಬಬೇಕು? ನಿನ್ನ ಯಾರು ಉಂಟು ಮಾಡಿದಾರೋ ಅವ್ರನ್ನ ನಂಬಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು. ಇವತ್ತು ಆಲೋಚನೆ ಇಲ್ಲದೆ ನಾವು ಏನ್ ಮಾಡ್ತೀವಿ ಗೊತ್ತಾ? ದೇವರಿಂದ ದೂರ ಆಗ್ತಾ ಇದ್ದೀವಿ. ಒಳ ಬಿಟ್ಬಿಟ್ರೆ ಏನಿದೆ? ಏಸಪ್ಪ ನಂಬೋಡ ಅವ್ರ ದೇವ್ರು ಇವ್ರ ದೇವ್ರು ಅದ್ರಾಗ ಐತೆ ಇಲ್ಲ. ರಾಜವಂಶದೊಳಗೆ ಹುಟ್ಟಿದ ದೇವರು. ಎಲ್ರು ಗಟ್ಟಿ ಚಮಚ ಇವ್ರು ತೆರೆದ್ರೆ ಏನ್ರಿ? ರಾಜವಂಶಸ್ಥರು. ಪ್ರೇಸ್ ದಿ ಲಾರ್ಡ್. ಹಲ್ಲೇಲೂಯಾ. ಹಲ್ಲೆಲೂಯಾ. ಯೂದ ಗೋತ್ರದ ಸಿಂಹ. ಹಲ್ಲೆಲೂಯಾ. ಹಲ್ಲೇಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. 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 ಯಾರು ಯೇಸಪ್ಪ ನಂಬುತ್ತಾರಂದ್ರೆ ಅವರು ರಾಜ ಮನೆತನದೊಳಗೆ ಸೇರ್ತಾರೆ. ಯಾವ ಮನೆತನ? రాజకుమారులు కుమార్తెలు అవుతారు. మీరు కూడా ఏం చేయాలి? రాజకుమారులు ఎట్లా ప్రవర్తిస్తారో ఆ విధంగా ప్రవర్తించాలి. ರಾಜಕುಮಾರರು ಹೆಂಗೆ ವರ್ತನೆ ಮಾಡಿದ್ರು ಆ ಪ್ರಕಾರವಾಗಿ ನೀವು ಏನ್ ಮಾಡಬೇಕು? ವರ್ತನೆ ಮಾಡಬೇಕು. ರಾಜರಿಗೆಲ್ಲ ವ್ಯವಸ್ಥೆ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ದೇವರನ್ನ ನಂಬಿದ್ರೆ ನಿಮಗೆ ಎಲ್ಲ ವ್ಯವಸ್ಥೆ ಇರುತ್ತೆ. ನೀವು ನಂಬಿಕೆಯಿಂದ ನೀವೇನ್ ಮಾಡ್ಬೇಕು? ಕೆಲಸ ಮಾಡ್ಕೊಂಡು ಮುಂದೆ ಸಾಗಬೇಕು. ನಿಮ್ಗೆ ಏನ್ ಬೇಕು ಅದೆಲ್ಲ ದೇವರು ಒದಗಿಸ್ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯಾ. ಹಲ್ಲೆಲೂಯಾ. ಕುರಿ ಕಾಯೋ ದಾವೀದನ್ನ ಏನು ಮಾಡಿದ ದೇವರು? ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ನಿಮ್ಮನ್ನು ಕೂಡ ಡೈರೆಕ್ಟ್ ಇಟ್ಬಿಟ್ಟ ನಿಮ್ಗೆ ರಾಜವಂಶಸ್ಥರು ಅಂತ. ಪ್ರೈಸ್ ದಿ ಲಾರ್ಡ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್. ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯಾದ ದೇವರು, ಹೇಡಿಯಾಗಿಂದ. ಅವ್ರು ಏನಂತಾರ? ನಾನು ಅಲ್ಲಿ ಹೋದ್ರೆ ಮಂದಿರಕ್ಕೆ ಹೋದ್ರೆ ಏನಂತಾರ? ಹೇಡಿಯ ಸೃಷ್ಟಿಕರ್ತನಾದ ದೇವರು ನೀನು ನಂಬಿದ ವ್ಯಕ್ತಿಯಾಗಿದ್ದೀಯ. ನೀನ್ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಸ್ವಸ್ಥತೆ ಆದಾಗ, ನೀನ್ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ಚೋಳ ಕಡ್ದು ಇಳಿದಾಗ, ನೀನ್ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಒಂದು ಕೆಟ್ಟ ಅಭ್ಯಾಸಗಳು ದೂರ ಆದಾಗ ಅವಾಗ ಅವ್ರು ಭಯಪಡ್ತಾರೆ. ಅವಾಗಿದ್ದಂಗಿಲ್ಲಪ್ಪೋ, ಈಗ ಬಯರಾಗ್ಬಿಟ್ಟ ಮನುಷ್ಯ. ಅಥವಾ ಏಸಪ್ಪನಾದ್ರೆ ಒಕ್ಕಮಟನ. ಹೌದು, ಒಕ್ಕಳದಿಲ್ಲ. ಏಸಪ್ಪ ನನ್ನೊಳಗೆ ಒಕ್ಕಣ ಅನ್ಬೇಕು. ಎಲ್ಲರೂ ಗಟ್ಟಿ ತಗೊಳ್ತಾರೆ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿರ್ತಕ್ಕಂಥ ಪಂಪಾತಿ ಬಾದರ್ಲಿ ಅವರು ಭಯಂಕರ ಡ್ರಿಂಕರ್. ನಾಯಕ ಜನಾಂಗದಾಗ ಹುಟ್ಟ್ಯಾರ. ಭಯಂಕರ ಡ್ರಿಂಕರ್. ಪ್ರಿಯವಾದವರೇ,
ಒಂದು ದಿವಸ ಯೇಸಪ್ಪನ ವಾಕ್ಯವನ್ನ ಕೇಳಿದ್ರು. ವಾಕ್ಯವನ್ನ ಕೇಳಿದ ಮೇಲೆ ತಮ್ಮ ಹೃದಯವನ್ನೇ ಯೇಸಪ್ಪ ಒಪ್ಪಿಸಿಕೊಟ್ರು. ಎಲ್ಲರೂ ಗಟ್ಟಿ ತಗೋಣ. ಪದೇ ಪದ ಅಲ್ಲ, ಒಂದು ದಿವಸನೇ ಒಪ್ಪಿಸ್ಕೊಟ್ಟು ಬಿಟ್ರು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವತ್ತು ಅನೇಕರು ಹೇಳಿದರೆ ಯೇಸಪ್ಪ ಸಾಮಾನ್ಯವಾದ ದೇವರಲ್ಲ, ಸೃಷ್ಟಿಕರ್ತನಾದ ದೇವರು. ಹಲ್ಲೆಲೂಯಾ. ಮನುಷ್ಯರು ಸೃಷ್ಟಿ ಮಾಡಿದದಕ್ಕೆ ನೀವು ಮಾಡ್ತಾರೆ, ಮನುಷ್ಯರನ್ನ ಉಂಟು ಮಾಡಿದ ದೇವರಿಗೆ ನಾನು ಮಾತಾಡ್ತೀನಿ ಅಂತಾರೆ ಅವರು. ಹಲ್ಲೆಲೂಯಾ. ಇಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಶೇಖರ್ ಗೌಡ, ಹಂಪನಗೌಡ, ಅವ್ರು ಬಂದತ್ತು ಒಳ್ಳವರು. MLA ಹಂಪನಗೌಡ ಗೊತ್ತಲ್ಲ, ಪ್ರಿಯವಾದವರೇ, ಭಯಂಕರವಾಗಿರುವಂಥ ಸ್ಥಿತಿ. ಅವರ ತಂಗಿದು ಸಾವು ಬದುಕಿನ ಮಧ್ಯೆ ಮೃತ್ಯುಂಜಯ ಮಠಕ್ಕೆ ಬಂದರು. ಸಾಯ್ತೇಳ ತಿಳ್ಕೊಂಡು ಊರಿಗೆ ಕರ್ಕೊಂಡ್ಬಂದರು. ಬೇರೆ ಊರಾಗಿದ್ರು ಅವರು, ಹುಡುಕನೂರಾಗ. ಅನೇಕ ಆಂಧ್ರ, ಕರ್ನಾಟಕ, ತಮಿಳುನಾಡಿನಲ್ಲಿ ಪ್ರಸಿದ್ಧವಾಗಿರುವಂತ ಶರಣರು ಯಾರಿದ್ರ ಅವ್ರ ತಕ್ಕ ಕರ್ಕೊಂಡು ಹೋಗಿ ಬಂದಾರ. ಆಕಿನ ಗುಣಪಡಿಸಕ್ಕಾಗಿಲ್ಲ ಪ್ರಿಯರೇ. ಭಾನುಮತಿ ಮಾಡಿ ಬಾಯೊಳಗಿಂದ ರಕ್ತ, ಕಾಲ್ ಮಾಡಿದ್ರೆ ರಕ್ತ, ಬೇದಿ ಹೋದ್ರೆ ರಕ್ತ, ಬರೀ ಗುಟುಗ ಚಾಯದಿಂದ 1 ವರ್ಷ ತನ ಬದುಕಿಲ್ಲ ಪ್ರಿಯರೇ. ಅಂತ ಒಂದು ಪರಿಸ್ಥಿತಿ. ಇವ್ರ ತಾಯಿ ಪ್ರಾರ್ಥನೆಗೆ ಬರ್ತಾ ಇದ್ಲು. ಆ ಸಮಯದಲ್ಲಿ ಕೊನೆ ಗಳಿಗೆಯಲ್ಲಿ ಊರಿಗೆ ಕರ್ಕೊಂಬಂದ್ರೆ, ಆ ಮಗಳನ್ನ ಕರ್ಕೊಂಬಂದ್ರಿ ಪ್ರಾರ್ಥನೆಗೆ. ಶುಕ್ರವಾರ ಪ್ರಾರ್ಥನೆಗೆ ಪ್ರಾರ್ಥನೆ ಮಾಡಿ, ಯೇಸಪ್ಪ ನಿನಗೆ ಸ್ವಸ್ಥ ಮಾಡ್ತಾನ, ನಂಬ್ತೀಯಮ್ಮ ಅಂತಂದ್ರೆ, ಅಪ್ಪ ನಂಬ್ತೀನಿ, ಆಯ್ತು, ದೇವರು ಚಲೋ ಮಾಡ್ತಾನೆ ನನಗೆ. ಆವತ್ತು ರಾತ್ರಿ ಅದ್ಭುತವಾಗಿ ವರ್ಷ ಆದ ನಂತರ ಊಟ ಮಾಡಿದಂದ್ರೆ ಆವತ್ತು ರಾತ್ರಿನೇ. ಏನು ಊಟ ಮಾಡಿದ್ರು ವಾಂತಿ, ಅಂತ ಒಂದು ಸ್ಥಿತಿ ಪ್ರಿಯರೇ, ರಕ್ತವಾಂತಿ. ಪ್ರಿಯವಾದವರೇ, ಇವತ್ತು ದೇವರ ಮಗಳಾಗಿ ಜೀವಿಸ್ತಾ ಇದ್ದಾಳೆ, ಸಂಪೂರ್ಣ ಆರೋಗ್ಯವಂತಳಾಗಿದ್ದಾಳೆ. ದೇವರನ್ನ ನಂಬಿ ಮತ್ತೆ MA ಮಾಡಿ B.Ed ಮಾಡಿ ಇವತ್ತು ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲಾಗೆ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಟೀಚರ್ ಪ್ರಶ್ನೆ. ನಮ್ಮಪ್ಪ ಯೇಸಪ್ಪ ಒಳ್ಳೆ ದೇವ್ರ, ಒಳ್ಳೆ ದೇವ್ರ. ಹಲ್ಲೆಲೂಯಾ. ಆವತ್ತು ಮಾಡಿದ ಕಾರ್ಯಗಳು ಇವತ್ತು ಕೂಡ ಸಭೆಯಲ್ಲಿ ದೇವರು ಮಾಡ್ತಾನ ಮಾಡ್ತಾನ. ದೇವರಿಗೆ ಮಹಿಮುಂಟಾಗಲಿ. ನಾನು ಕೆಲವರು ವಿಷಯಗಳೇನೆ, ಸಾವಿರಾರು ಮಂದಿ ಚೆನ್ನಾಗ್ಯಾರ, ಸಾವಿರಾರು ಮಂದಿ. ಹಲ್ಲೆಲೂಯಾ. ಇವತ್ತು ಎಲ್ಲರೂ ಏನಂತಾರೆ ಗೊತ್ತಾ, ಏಸಪ್ಪ ಶಕ್ತಿಗಳ ದೇವರು. ಆಮೆನ್. 30 ವರ್ಷ 40 ವರ್ಷ ಊರಾಗಿ ಚರ್ಚ್ಗಳಾದ್ರ ಸಮಯ, ಅವ್ರ ಹಬ್ಬ ಐತೋ, ಯಾರದ ಅವ್ರದ್ದು. ನೀವರು ಹೇಳಲ್ಲ. ಯಾಕೆ? ಯಾರ ಹೊಲಕ್ಕೆ ಕೆಲಸ ಮಾಡಕ್ ಹೋದ್ರೆ ಅಲ್ಲಿ ಮಣಕಾಲವ್ರಿಗೆ ಪ್ರಾರ್ಥನೆ ಮಾಡ್ಬೇಕು, ಬ್ರೇಸಲ್ಲ. ಅಲ್ಲಿ ಹಾಡಿಕೆಂಟ ಕೆಲಸ ಮಾಡ್ಬೇಕು, ಬ್ರೇಸಲ್ಲ. ಹಂಗ ಮಾಡಂಗಿಲ್ಲ ನೀವು. ಅಲ್ಲಿ ಹೋದ್ಮೇಲೆ ಏನ್ ಮಾಡ್ತೀನಿ, ಮನೆ ಸುದ್ದಿ ಹೇಳ್ತಾರೆ. ಏನ್ ಮಾಡ್ಬೇಕು, ಅವಯ್ಯವ ನಮ್ಮ ಮೈನಿಗ ಮೊನ್ನೆ ಮದುವೆ ಮಾಡಿಕೊಂಡ ಆ ಕೋಡಿ ಏನು ಬರೋದಲ್ಲ, ಏನು ಬರಂಗಿಲ್ಲ. ಉಪ್ಪನ್ನ ಹೆಚ್ಚಾಕಿಡ್ತಾಳ, ಖಾರನ ಹೆಚ್ಚಾಕಿಡ್ತಾಳ, ರೊಟ್ಟಿ ಮಾಡಕ್ಕೆ ಇಟ್ಬಿಟ್ರೆ ಮುಗಿದೋತು, ಓಸು ತೆಗಿಬಿಟ್ಟಿರ್ತಾವ. ಈ ಸುದ್ದಿ ಅವ್ರ ಮಂದಿ ಹೇಳಿದಾಗ ಅವ್ರು ಮಾರ್ತಾರ, ಅವ್ರು ಮಾರ್ಪಡ್ತಾರ. ನೀನ್ ಏನ್ ಹೇಳ್ಬೇಕು, ಆಯ್ತು ವರ ದೇವರು ನಿನ್ನೊಂದಿಗೆ ಏನು ಮಾತಾಡ, ಆಯ್ತು ವರ ದೇವರು ಏನು ಶಕ್ತಿಯುತವಾಗಿರ್ತಕ್ಕಂಥ ಆಶೀರ್ವಾದಗಳನ್ನ